ನಮಸ್ಕಾರ. ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 104ರಿಂದ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಟ್ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್ಸ್ನ ಬ್ಲಾಕ್ 2ರಿಂದ ಯೂನಿಟ್ 10 ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಿಳಿಯಲಿದ್ದೇವೆ. ಅದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, introduction, judicial system in India, scope of judicial control over administration, forms of judicial control over administration, judicial review, statutory appeal, suits against the government, criminal and civil suits against public officials, extraordinary remedies, limitations of judicial control over administration, public interest litigation, legal aid, Grama Nyayalayas, and summary ಬಗ್ಗೆ ತಿಳಿಯಲಿದ್ದೇವೆ. ಕನ್ನಡಕ್ಕೆ ಅನುವಾದ ಮಾಡಿದಾಗ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆ ಎಂಬ ಪಠ್ಯದಿಂದ ಘಟಕ 10ರ ನ್ಯಾಯಾಂಗ ಆಡಳಿತ ಬಗ್ಗೆ ನಾವು ಈ ದಿನ ಕಲಿಯಲಿದ್ದೇವೆ. ಇದರ ರಚನೆಯಲ್ಲಿ ಉದ್ದೇಶಗಳು, ಪರಿಚಯ, ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ, ಆಡಳಿತದ ಮೇಲಿನ ನ್ಯಾಯಾಂಗ ನಿಯಂತ್ರಣದ ವ್ಯಾಪ್ತಿ, ಆಡಳಿತ ಮೇಲಿನ ನ್ಯಾಯಾಂಗ ನಿಯಂತ್ರಣದ ರೂಪಗಳು, ನ್ಯಾಯಾಂಗ ವಿಮರ್ಶೆ, ಶಾಸನಬದ್ಧ ಮೇಲ್ಮನವಿ, ಸರ್ಕಾರದ ವಿರುದ್ಧ ದಾವೆಗಳು, ಸಾರ್ವಜನಿಕ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮತ್ತು ಸಿವಿಲ್ ಮೊಕದ್ದಮೆಗಳು, ಅಸಾಧಾರಣ ಪರಿಹಾರಗಳು, ಆಡಳಿತದ ಮೇಲಿನ ನ್ಯಾಯಾಂಗ ನಿಯಂತ್ರಣದ ಮಿತಿಗಳು, ಸಾರ್ವಜನಿಕ ಹಿತಾಸಕ್ತಿ ದಾವೆ, ಕಾನೂನು ನೆರವು ಹಾಗೂ ಗ್ರಾಮ ನ್ಯಾಯಾಲಯಗಳು. ಕೊನೆಯಲ್ಲಿ ಸಾರಾಂಶವನ್ನು ನಾವು ತಿಳಿಯಲಿದ್ದೇವೆ. ಉದ್ದೇಶಗಳೆಲ್ಲ ಏನೆಂದರೆ, ಇಂದು ನಾವು ಕೆಳಗಣೆಗಳನ್ನು ಕಲಿಯುತ್ತಿದ್ದೇವೆ. ಭಾರತದಲ್ಲಿ ಇರುವ ನ್ಯಾಯಾಂಗ ವ್ಯವಸ್ಥೆ, ಆಡಳಿತದ ಮೇಲೆ ನ್ಯಾಯಾಂಗ ನಿಯಂತ್ರಣದ ವ್ಯಾಪ್ತಿ ಮತ್ತು ಆಡಳಿತ ಮೇಲಿನ ನ್ಯಾಯಾಂಗ ನಿಯಂತ್ರಣದ ವಿಧಾನಗಳು ಹಾಗೂ ಅವುಗಳ ಮಿತಿಗಳು. ಪರಿಚಯಕ್ಕೆ ಬಂದಾಗ, ಭಾರತದಲ್ಲಿ ನ್ಯಾಯಾಂಗವು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಸಂವಿಧಾನವು ನಾಗರಿಕ ಹಕ್ಕುಗಳನ್ನು ರಕ್ಷಿಸಲು ಸ್ವತಂತ್ರ ನ್ಯಾಯಾಂಗವನ್ನು ದೃಷ್ಟೀಕರಿಸುತ್ತದೆ. ಪ್ರಜಾಸತ್ತಾತ್ಮಕ ರಾಜಕೀಯದಲ್ಲಿ ಸ್ವತಂತ್ರ ನ್ಯಾಯಾಂಗವು ವ್ಯವಸ್ಥೆಯ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ಅಲ್ಲ, ಕಾನೂನು ಮತ್ತು ಸಂವಿಧಾನದ ಪ್ರಕಾರ ಆಡಳಿತ ನಡೆಯಬೇಕು ಎಂಬ ಅಭಿಲಾಷೆಯಿಂದ ಇದನ್ನು ಮಾಡಿರುತ್ತವೆ. ಆಡಳಿತದ ಅನಿಯಂತ್ರಿತ ಅಧಿಕಾರದ ವಿರುದ್ಧ ನಾಗರಿಕರನ್ನು ರಕ್ಷಿಸುವಲ್ಲಿ ನ್ಯಾಯಾಂಗವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ಘಟಕದಲ್ಲಿ ನಾವು ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ವೈಶಿಷ್ಟ್ಯಗಳು, ಆಡಳಿತದ ಮೇಲಿನ ನ್ಯಾಯಾಂಗ ನಿಯಂತ್ರಣದ ವ್ಯಾಪ್ತಿ ಮತ್ತು ವಿಧಾನಗಳು ಮತ್ತು ನ್ಯಾಯಾಂಗ ಆಡಳಿತದ ಮಿತಿಗಳನ್ನು ಚರ್ಚಿಸಲಿದ್ದೇವೆ. ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ, ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ. ಈ ಘಟಕದ ಪರಿಚಯದಲ್ಲಿ ಉಲ್ಲೇಖಿಸಿದಂತೆ, ಭಾರತೀಯ ಸಂವಿಧಾನವು ಸ್ವತಂತ್ರ ನ್ಯಾಯಾಂಗವನ್ನು ಕಲ್ಪಿಸುತ್ತದೆ. ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ಅಧಿಕಾರದ ಪ್ರತ್ಯೇಕತೆ ಇದೆ. ಕಾನೂನಿನ ಸಾಂವಿಧಾನಿಕ ಅರ್ಥ ಮತ್ತು ನ್ಯಾಯಾಂಗವು ಮತ್ತು ಕಾರ್ಯನಿರ್ವಾಹಕ ಕ್ರಮಗಳ ಕಾನೂನುಬದ್ಧತೆಯನ್ನು ಅರ್ಥೈಸುವ ನ್ಯಾಯಾಂಗವು ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿರಬೇಕು ಎನ್ನಲಾಗಿದೆ. ಸರ್ಕಾರದ ಶ್ರೇಷ್ಠತೆಗೆ ಅದರ ನ್ಯಾಯಾಂಗ ವ್ಯವಸ್ಥೆಯ ದಕ್ಷತೆ ಮತ್ತು ಸ್ವಾತಂತ್ರ್ಯಕ್ಕಿಂತ ಉತ್ತಮ ಪರೀಕ್ಷೆ
ಇಲ್ಲ ಎಂದು ಲಾರ್ಡ್ ಟ್ರೈಸ್ ಹೇಳಿದ್ದಾರೆ. ಇಲ್ಲಿ ನ್ಯಾಯಾಂಗ ಆಡಳಿತ ಎಂದರೆ ಕಾನೂನಿನ ಪ್ರಕಾರ ವಿಶೇಷವಾಗಿ ನ್ಯಾಯಾಲಯಗಳ ವ್ಯವಸ್ಥೆಯ ಕಾರ್ಯನಿರ್ವಹಣೆಯ ಮೂಲಕ ವಿತರಿಸುವುದು ಎಂದರ್ಥ. ಭಾರತೀಯ ಸಂವಿಧಾನವು ನ್ಯಾಯಾಂಗದ ಸ್ವತಂತ್ರ ಖಾತ್ರಿಪಡಿಸಲು ಅನೇಕ ನಿಬಂಧನೆಗಳನ್ನು ಸಂಯೋಜಿಸಿದೆ. ಕಾರ್ಯನಿರ್ವಾಹಕರು ಅತ್ಯುನ್ನತ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ನೇಮಿಸಿದರೂ, ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯಗಳ ಅವರ ಅಧಿಕಾರಾವಧಿಯನ್ನು ಕಾರ್ಯಾಂಗದ ವ್ಯಾಪ್ತಿಯನ್ನು ಮೀರಿ ಇರಿಸಲಾಗುತ್ತದೆ. ಅದರಲ್ಲಿಯೂ ನ್ಯಾಯಾಧೀಶರನ್ನು ನೇಮಿಸುವಾಗ ಕಾರ್ಯನಿರ್ವಾಹಕರು ಕೆಲವು ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗುತ್ತದೆ. ಅವರು ನೇಮಕಗೊಂಡ ನಂತರ ಅವರು ತಮ್ಮ ಕಾರ್ಯಗಳ ನಿರ್ವಹಣೆಯಲ್ಲಿ ಯಾವುದೇ ಕಾರ್ಯನಿರ್ವಾಹಕ ನಿಯಂತ್ರಣಕ್ಕೆ ಒಳಪಡುವುದಿಲ್ಲ. ನ್ಯಾಯಾಲಯಗಳ ತೀರ್ಪುಗಳು ನಿಷ್ಪಕ್ಷಪಾತ ಮತ್ತು ನ್ಯಾಯೋಚಿತವೆಂದು ಖಚಿತಪಡಿಸಿಕೊಳ್ಳಲು ಇದನ್ನು ಮಾಡಲಾಗುತ್ತದೆ. ಭಾರತೀಯ ಒಕ್ಕೂಟದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ನಿರ್ಣಯಿಸುವಲ್ಲಿ ನ್ಯಾಯಾಲಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹೀಗಾಗಿ ನ್ಯಾಯಾಂಗದ ಸ್ವಾತಂತ್ರ್ಯವು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಭಾರತದಲ್ಲಿನ ನ್ಯಾಯಾಂಗ ವ್ಯವಸ್ಥೆಯ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ದೇಶದಲ್ಲಿ ಚಾಲ್ತಿಯಲ್ಲಿರುವ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಒಟ್ಟಾರೆಯಾಗಿ ತೆಗೆದುಕೊಂಡ ನ್ಯಾಯಾಲಯಗಳ ಸಂಪೂರ್ಣ ವ್ಯವಸ್ಥೆಯನ್ನು ನ್ಯಾಯಾಂಗ ಎಂದು ಕರೆಯಲಾಗುತ್ತದೆ. ಭಾರತೀಯ ಒಕ್ಕೂಟವು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದೆ. ನಾವು ಶಾಸಕಾಂಗ ಮತ್ತು ಕಾರ್ಯಾಂಗವನ್ನು ಹೋಲಿಸಿದರೆ ನಮ್ಮ ಒಕ್ಕೂಟದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ರಚನೆಯೊಂದಿಗೆ ನಾವು ವ್ಯತ್ಯಾಸವನ್ನು ಕಂಡುಕೊಳ್ಳುತ್ತೇವೆ. ನಾವು ಕೇಂದ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಶಾಸಕಾಂಗ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಹೊಂದಿದ್ದೇವೆ ಮತ್ತು ಅವರ ಕಾರ್ಯಗಳನ್ನು ಸಂವಿಧಾನದಿಂದ ವಿಂಗಡಿಸಲಾಗಿದೆ. ಆದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯೇ ಬೇರೆ. ಇದು ಪಿರಮಿಡ್ನಂತೆ ಸ್ಥಳೀಯ ಮಟ್ಟದಲ್ಲಿ ಅಧೀನ ನ್ಯಾಯಾಲಯಗಳು ಮತ್ತು ಜಿಲ್ಲಾ ನ್ಯಾಯಾಲಯಗಳಿಂದ ಪ್ರತಿ ರಾಜ್ಯಕ್ಕೂ ಭಾರತದ ಸರ್ವೋಚ್ಚ ನ್ಯಾಯಾಲಯದವರೆಗೆ ಹೈಕೋರ್ಟ್ಗಳವರೆಗೆ ಚಲಿಸುತ್ತದೆ. ಭಾರತದಲ್ಲಿ ನ್ಯಾಯಾಂಗ ಶ್ರೇಣಿಯಲ್ಲಿ ಸುಪ್ರೀಂ ಕೋರ್ಟ್ ಅತ್ಯುನ್ನತ ಸ್ಥಾನವನ್ನು ಹೊಂದಿದೆ. ಇದು ಭಾರತದ ರಾಷ್ಟ್ರಪತಿಗಳಿಂದ ನೇಮಕಗೊಂಡ ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರ ನ್ಯಾಯಾಧೀಶರನ್ನು ಒಳಗೊಂಡಿದೆ. ಸುಪ್ರೀಂ ಕೋರ್ಟ್ ನ್ಯಾಯವ್ಯಾಪ್ತಿಯ 3 ಕ್ಷೇತ್ರಗಳನ್ನು ಹೊಂದಿದೆ: ಮೂಲ, ಮೇಲ್ಮನವಿ ಮತ್ತು ಸಲಹಾ ಮೂಲ ನ್ಯಾಯವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ. ಭಾರತ ಸರ್ಕಾರ ಒಂದು ಅಥವಾ ಹೆಚ್ಚಿನ ರಾಜ್ಯಗಳ ನಡುವಿನ ವಿವಾದಗಳು ಮತ್ತು ಸಾಂವಿಧಾನಿಕವಾಗಿ ಖಾತರಿಪಡಿಸಿದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ಹಕ್ಕುಗಳು ನ್ಯಾಯಾಲಯದ ಮೇಲ್ಮನೆ ನ್ಯಾಯವ್ಯಾಪ್ತಿಯ 4 ವಿಧದ ಪ್ರಕರಣಗಳಿಗೆ ವಿವರಿಸುತ್ತದೆ. ಅಂದರೆ ಸಾಂವಿಧಾನಿಕ, ಸಿವಿಲ್, ಕ್ರಿಮಿನಲ್ ಮತ್ತು ವಿಶೇಷ ರಜೆ. ಈ ರೀತಿಯ ಪ್ರಕರಣಗಳಲ್ಲಿ ಕೆಲವು ಷರತ್ತುಗಳ ಅಡಿಯಲ್ಲಿ ಯಾವುದೇ ರಾಜ್ಯ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದಾಗಿದೆ. ನ್ಯಾಯಾಲಯದ ಸಲಹಾ ನ್ಯಾಯವ್ಯಾಪ್ತಿಯು ಸಲಹೆಯನ್ನು ಪಡೆಯುವ ಉದ್ದೇಶಕ್ಕಾಗಿ ಉಲ್ಲೇಖಿಸಲಾದ ವಿಷಯಗಳಿಗೆ ಸಂಬಂಧಿಸಿದೆ. ಭಾರತದ ರಾಷ್ಟ್ರಪತಿಗಳು ಸಾರ್ವಜನಿಕ ಮಹತ್ವದ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ನ ಸಲಹೆಗಾಗಿ ಉಲ್ಲೇಖಿಸಬಹುದು. ಹೈಕೋರ್ಟ್ಗಳು ನ್ಯಾಯಾಂಗದ 2ನೇ ಹಂತದಲ್ಲಿವೆ. ಸಾಮಾನ್ಯವಾಗಿ ಪ್ರತಿ ರಾಜ್ಯವು ಹೈಕೋರ್ಟ್ ಅನ್ನು ಹೊಂದಿರುತ್ತದೆ.
ಆದರೆ 2 ಅಥವಾ ಹೆಚ್ಚಿನ ರಾಜ್ಯಗಳು ಒಂದು ಹೈಕೋರ್ಟ್ ಅನ್ನು ಹೊಂದಿರಬಹುದು. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮತ್ತು ಭಾರತದ ರಾಷ್ಟ್ರಪತಿಗಳಿಂದ ನೇಮಕಗೊಂಡ ಇತರ ಕೆಲವು ನ್ಯಾಯಾಧೀಶರನ್ನು ಒಳಗೊಂಡಿದೆ. ರಾಜ್ಯಗಳ ಉಚ್ಚ ನ್ಯಾಯಾಲಯವು 3 ವಿಧದ ನ್ಯಾಯವ್ಯಾಪ್ತಿಗಳನ್ನು ಹೊಂದಿದೆ. ಅಂದರೆ ಮೂಲ, ಮೇಲ್ಮನವಿ ಮತ್ತು ಆಡಳಿತಾತ್ಮಕ. ಇದು ತನ್ನ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ನಾಗರಿಕರ ಮೂಲಭೂತ ಹಕ್ಕುಗಳ ಬಗ್ಗೆ ವಾರಂಟ್ಗಳನ್ನು ನಿರ್ವಹಿಸುವ ಅಧಿಕಾರವನ್ನು ಹೊಂದಿದೆ. ಇದು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಪ್ರಯತ್ನಿಸಲು ಮೂಲ ಅಧಿಕಾರವನ್ನು ಹೊಂದಿದೆ. ಅದರ ಮೇಲ್ಮನವಿ ವಿನ್ಯಾಯ ವ್ಯಾಪ್ತಿಯು ಕೆಳ ನ್ಯಾಯಾಲಯಗಳಿಂದ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ಮೇಲ್ಮನವಿಗಳನ್ನು ಪ್ರಯತ್ನಿಸುವ ಅಧಿಕಾರವನ್ನು ಒಳಗೊಂಡಿದೆ. ಉಚ್ಚ ನ್ಯಾಯಾಲಯಗಳ ಮೇಲಿನ ಸುಪರ್ದಿಗೆ ಸಂಬಂಧಿಸಿದೆ. ಹೈಕೋರ್ಟ್ administrative control over the subordinate judiciary. ಹೈಕೋರ್ಟ್ ಅಧೀನ ನ್ಯಾಯಾಂಗದ ಮೇಲೆ ಆಡಳಿತಾತ್ಮಕ ನಿಯಂತ್ರಣ. ಉಚ್ಚ ನ್ಯಾಯಾಲಯವು ಆಯಾ ರಾಜ್ಯದಲ್ಲಿನ ಅಂದಿನ ನ್ಯಾಯಾಂಗದ ಮೇಲೆ ಕೆಲವು ವಿಷಯಗಳಲ್ಲಿ ಅದರ ಮೇಲ್ಮನವಿ ಮತ್ತು ಮೇಲ್ವಿಚಾರಣಾ ನ್ಯಾಯವ್ಯಾಪ್ತಿಯ ಜೊತೆಗೆ ಆಡಳಿತಾತ್ಮಕ ನಿಯಂತ್ರಣವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ನ್ಯಾಯಾಧೀಶರು, ನಗರ ಸಿವಿಲ್ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಗಳು ಮತ್ತು ರಾಜ್ಯದ ನ್ಯಾಯಾಂಗ ಸೇವೆಯ ಸದಸ್ಯರನ್ನು ಒಳಗೊಂಡಿರುವ ಅಧೀನ ನ್ಯಾಯಾಲಯಗಳ ನ್ಯಾಯಾಧೀಶರ ಮೇಲೆ ಹೈಕೋರ್ಟ್ ನಿಯಂತ್ರಿಸುತ್ತದೆ. ಕೆಳ ರೀತಿಯಲ್ಲಿ ಅಧೀನ ನ್ಯಾಯಾಲಯಗಳ ನ್ಯಾಯಾಧೀಶರ ಮೇಲೆ ಹೈಕೋರ್ಟ್ ನಿಯಂತ್ರಣವನ್ನು ಹೊಂದಿದೆ. ಮೊದಲನೆಯದಾಗಿ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ, ಪೋಸ್ಟಿಂಗ್ ಮತ್ತು ಬಡ್ತಿಯ ವಿಷಯದಲ್ಲಿ ರಾಜ್ಯಪಾಲರು ಹೈಕೋರ್ಟ್ ಅನ್ನು ಸಮಾಲೋಚಿಸಬೇಕಾಗುತ್ತದೆ. ರಾಜ್ಯದ ನ್ಯಾಯಾಂಗ ಸೇವೆಗೆ ವ್ಯಕ್ತಿಗಳನ್ನು ನೇಮಕ ಮಾಡುವಲ್ಲಿ ರಾಜ್ಯಪಾಲರು ರಾಜ್ಯ ಲೋಕಸೇವಾ ಆಯೋಗದ ಜೊತೆಗೆ ಉಚ್ಚ ನ್ಯಾಯಾಲಯವನ್ನು ಸಮಾಲೋಚಿಸುತ್ತಾರೆ. ನ್ಯಾಯಾಂಗ ಸೇವೆಗೆ ಸೇರಿದ ಮತ್ತು ಜಿಲ್ಲಾ ನ್ಯಾಯಾಧೀಶರ ಹುದ್ದೆಗಿಂತ ಕೆಳಮಟ್ಟದ ಯಾವುದೇ ಹುದ್ದೆಯನ್ನು ಹೊಂದಿರುವ ವ್ಯಕ್ತಿಗಳ ಪೋಸ್ಟಿಂಗ್ ಮತ್ತು ಬಡ್ತಿ, ರಜೆ ಮಂಜೂರು ಸೇರಿದಂತೆ ಜಿಲ್ಲಾ ನ್ಯಾಯಾಲಯಗಳು ಮತ್ತು ಅದರ ಅಧೀನ ನ್ಯಾಯಾಲಯಗಳ ಮೇಲಿನ ನಿಯಂತ್ರಣವು ಉಚ್ಚ ನ್ಯಾಯಾಲಯ ಮತ್ತು ಸಶಸ್ತ್ರ ಪದಗಳಿಗೆ ಸಂಬಂಧಿಸಿದ ಯಾವುದೇ ಕಾನೂನಿನಿಂದ ಅಥವಾ ಅದರ ಅಡಿಯಲ್ಲಿ ರಚಿಸಲಾದ ನ್ಯಾಯಾಲಯ ಅಥವಾ ನ್ಯಾಯಾಧೀಕರಣದ ಮೇಲೆ ಹೊರತುಪಡಿಸಿ ಹೈಕೋರ್ಟ್ ತನ್ನ ಪ್ರದೇಶದಾದ್ಯಂತ ಎಲ್ಲ ನ್ಯಾಯಾಲಯಗಳು ಮತ್ತು ನ್ಯಾಯಮಂಡಳಿಗಳ ಮೇಲೆ ಅಧಿಕಾರವನ್ನು ಹೊಂದಿದೆ. ಹೀಗಾಗಿ ರಾಜ್ಯದಲ್ಲಿನ ಅಧೀನ ನ್ಯಾಯಮಂಡಳಿಗಳ ಮೇಲಿನ ನಿಯಂತ್ರಣವು ಹೈಕೋರ್ಟ್ನ ಸಾಮೂಹಿಕ ಮತ್ತು ವೈಯಕ್ತಿಕ ಜವಾಬ್ದಾರಿ ಆಗಿದೆ. ಅಧೀನ ನ್ಯಾಯಾಂಗಗಳು ಅಂದರೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ಕೆಳಗಿನ ನ್ಯಾಯಾಲಯಗಳು
ನ್ಯಾಯಾಂಗ ಕ್ಷೇತ್ರದ ಜನರೊಂದಿಗೆ ನಿಕಟ ಸಂಪರ್ಕಕ್ಕೆ ಬರುತ್ತವೆ. ರಾಜ್ಯಪಾಲರು ಹೈಕೋರ್ಟ್ನೊಂದಿಗೆ ಸಮಾಲೋಚಿಸಿ ಜಿಲ್ಲಾ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ನೇಮಿಸುತ್ತಾರೆ. ಸಾರ್ವಜನಿಕ ಸೇವಾ ಆಯೋಗವು ರಾಜ್ಯ ನ್ಯಾಯಾಂಗ ಸೇವೆಯಲ್ಲಿ ನೇಮಕಾತಿಗಾಗಿ ಅಭ್ಯರ್ಥಿಗಳ ಆಯ್ಕೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತದೆ. ಭಾರತದಲ್ಲಿನ ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ಚರ್ಚೆಯ ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಸ್ವತಂತ್ರ ನ್ಯಾಯಾಂಗ ಎಂಬ ಎರಡು ಪ್ರಮುಖ ಲಕ್ಷಣಗಳನ್ನು ಆಧರಿಸಿದೆ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದಾಗಿದೆ. ಸ್ಕೋಪ್ ಆಫ್ ಜುಡಿಷಿಯಲ್ ಕಂಟ್ರೋಲ್ ಓವರ್ ಅಡ್ಮಿನಿಸ್ಟ್ರೇಷನ್, ಆಡಳಿತದ ಮೇಲೆ ನ್ಯಾಯಾಂಗ ನಿಯಂತ್ರಣದ ವ್ಯಾಪ್ತಿ. ವಿವಿಧ ಆಡಳಿತಾತ್ಮಕ ಏಜೆನ್ಸಿಗಳು ಮತ್ತು ಸಾರ್ವಜನಿಕ ಅಧಿಕಾರಿಗಳಿಗೆ ಸ್ವಾಧೀನಪಡಿಸಿಕೊಂಡಿರುವ ಸರ್ಕಾರದ ಅಥವಾ ವಿವೇಚನಾ ಅಧಿಕಾರಿಗಳ ನಿರಂತರವಾಗಿ ವಿಸ್ತರಿಸುತ್ತಿರುವ ಚಟುವಟಿಕೆಗಳ ಸಂದರ್ಭದಲ್ಲಿ ನಾಗರಿಕರ ಹಕ್ಕುಗಳನ್ನು ರಕ್ಷಿಸಲು ಪ್ರಾಮುಖ್ಯತೆ ಮತ್ತು ಆದ್ಯತೆಯನ್ನು ಪಡೆದುಕೊಳ್ಳುತ್ತಿದೆ. ಅಭಿವೃದ್ಧಿಯಲ್ಲಿ ರಾಜ್ಯವು ಪ್ರಮುಖ ಪಾತ್ರ ವಹಿಸುತ್ತಿರುವ ಅಭಿವೃದ್ಧಿಶೀಲ ಸಮಾಜಗಳಲ್ಲಿ ಸಮುದಾಯದ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ನ್ಯಾಯಾಂಗವು ವಿಶೇಷ ಜವಾಬ್ದಾರಿಯನ್ನು ಹೊಂದಿದೆ. ಆದಾಗ್ಯೂ ಅಂತಹ ಚಟುವಟಿಕೆಗಳು ಅನಿಯಂತ್ರಿತವಾಗಿದ್ದರೂ ಸಹ ನ್ಯಾಯಾಲಯಗಳು ತಮ್ಮ ಸ್ವಂತ ಇಚ್ಛೆಯ ಮೇಲೆ ಆಡಳಿತಾತ್ಮಕ ಚಟುವಟಿಕೆಗಳಲ್ಲಿ ಹಸ್ತಕ್ಷೇಪ ಮಾಡಲಾಗುವುದಿಲ್ಲ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಅವರ ಮಧ್ಯಸ್ಥಿಕೆ ಕೇಳಿದಾಗ ಮಾತ್ರ ಅವರು ಕಾರ್ಯನಿರ್ವಹಿಸುತ್ತಾರೆ. ನ್ಯಾಯಾಂಗ ಹಸ್ತಕ್ಷೇಪವು ಪ್ರಕೃತಿಯಲ್ಲಿ ನಿರ್ಬಂಧಿತವಾಗಿದೆ ಮತ್ತು ಅದರ ವ್ಯಾಪ್ತಿಯಲ್ಲಿ ಸೀಮಿತವಾಗಿದೆ. ಸಾಮಾನ್ಯವಾಗಿ ಆಡಳಿತಾತ್ಮಕ ಚಟುವಟಿಕೆಗಳಲ್ಲಿ ನ್ಯಾಯಾಂಗ ಹಸ್ತಕ್ಷೇಪವು ಈ ಕೆಳಗಿನ ಪ್ರಕರಣಗಳಿಗೆ ಸೀಮಿತವಾಗಿರುತ್ತದೆ. ನ್ಯಾಯವ್ಯಾಪ್ತಿಯ ಕೊರತೆ. ಯಾವುದೇ ಸಾರ್ವಜನಿಕ ಅಧಿಕಾರಿ ಅಥವಾ ಆಡಳಿತ ಸಂಸ್ಥೆಯ ಅವರ ಅಥವಾ ಅದರ ಅಧಿಕಾರ ವ್ಯಾಪ್ತಿ ಇಲ್ಲದೆ ಅಥವಾ ಮೀರಿ ಕಾರ್ಯನಿರ್ವಹಿಸಿಕೊಂಡರೆ ನ್ಯಾಯಾಲಯಗಳು ಅಂತಹ ಕೃತ್ಯಗಳನ್ನು ಅಲ್ಟ್ರಾ ವೈರಸ್ ಅಥವಾ ಅಧಿಕಾರಾತೀತ ಎಂದು ಘೋಷಿಸಬಹುದಾಗಿದೆ. ಉದಾಹರಣೆಗೆ, ಆಡಳಿತಾತ್ಮಕ ನಿಯಮಗಳು ಮತ್ತು ಕಾರ್ಯವಿಧಾನಗಳ ಪ್ರಕಾರ ಎಲ್ಲ ಸಂಸ್ಥೆಗಳಲ್ಲಿ ನಿರ್ಧಾರಗಳು ಮತ್ತು ಕ್ರಮಗಳನ್ನು ತೆಗೆದುಕೊಳ್ಳಲು ಸಮರ್ಥ ಅಧಿಕಾರವನ್ನು ಗುರುತಿಸಲಾಗುತ್ತದೆ. ಸಕ್ಷಮ ಪ್ರಾಧಿಕಾರ ಹೊರತಾಗಿ ಯಾವುದೇ ಪ್ರಾಧಿಕಾರ ಅಥವಾ ವ್ಯಕ್ತಿ ಕ್ರಮ ಕೈಗೊಂಡರೆ ನ್ಯಾಯವ್ಯಾಪ್ತಿಯ ಕೊರತೆಯ ನಿಬಂಧನೆಗಳ ಅಡಿಯಲ್ಲಿ ನ್ಯಾಯಾಲಯದ ಮಧ್ಯಪ್ರವೇಶವನ್ನು ಕೋರಬಹುದು. ಕಾನೂನಿನ ದೋಷ. ಅಧಿಕೃತ ಕಾನೂನನ್ನು ತಪ್ಪಾಗಿ ಅರ್ಥೈಸಿಕೊಂಡಾಗ ಮತ್ತು ಕಾನೂನಿನಲ್ಲಿ ಇಲ್ಲದಿರುವ ನಾಗರಿಕ ಜವಾಬ್ದಾರಿಗಳ ಮೇಲೆ ಹೇರಿದಾಗ ಈ ವರ್ಗದ ಪ್ರಕರಣಗಳು ಉದ್ಭವಿಸುತ್ತವೆ. ಇದನ್ನು ಕಾನೂನು ಪರಿಭಾಷೆಯಲ್ಲಿ ದುರಾಚಾರ ಎಂದು ಕರೆಯಲಾಗುತ್ತದೆ. ಅಂತಹ ಪ್ರಕರಣಗಳನ್ನು ಸರಿಪಡಿಸಲು ನ್ಯಾಯಾಲಯಗಳಿಗೆ ಅಧಿಕಾರವಿದೆ. ಸತ್ಯದ ದೋಷ. ಈ ವರ್ಗದ ಪ್ರಕರಣಗಳು ತಪ್ಪು ಊಹೆಗಳ ಆಧಾರದ ಮೇಲೆ ಪ್ರಕರಣಗಳು ಮತ್ತು ಕ್ರಮಗಳನ್ನು ಕಂಡುಹಿಡಿಯುವಲ್ಲಿನ ದೋಷದ ಪರಿಣಾಮವಾಗಿದೆ. ಸಾರ್ವಜನಿಕ ಅಧಿಕಾರಿಯ ತೀರ್ಪಿನ ದೋಷದಿಂದ ಪ್ರತಿಕೂಲ ಪರಿಣಾಮ ಬೀರುವ ಯಾವುದೇ ನಾಗರಿಕನು ಪರಿಹಾರಕ್ಕಾಗಿ ನ್ಯಾಯಾಲಯಗಳನ್ನು ಸಂಪರ್ಕಿಸಬಹುದು. ಕಾರ್ಯವಿಧಾನದ ದೋಷ. ಅಂತಹ ಸಂದರ್ಭದಲ್ಲಿ ಡ್ಯೂ ಪ್ರೊಸೀಜರ್ ಆಧಾರವಾಗಿ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಕ್ರಮ. ಜವಾಬ್ದಾರಿಯುತ ಸರ್ಕಾರ ಎಂದರೆ ಕಾರ್ಯವಿಧಾನದ ಮೂಲಕ ಸರ್ಕಾರ. ಆಡಳಿತದಲ್ಲಿನ ಕಾರ್ಯವಿಧಾನವು ಹೊಣೆಗಾರಿಕೆ, ಮುಕ್ತತೆ ಮತ್ತು ನ್ಯಾಯವನ್ನು ಖಾತ್ರಿಗೊಳಿಸುತ್ತದೆ. ಸಾರ್ವಜನಿಕ ಅಧಿಕಾರಿಗಳು
ಆಡಳಿತಾತ್ಮಕ ಚಟುವಟಿಕೆಗಳ ನಿರ್ವಹಣೆಯಲ್ಲಿ ಕಾನೂನಿನಿಂದ ನಿಗದಿಪಡಿಸಿದ ಕಾರ್ಯವಿಧಾನಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ನಿಗದಿತ ಕಾರ್ಯವಿಧಾನವನ್ನು ಅನುಸರಿಸದಿದ್ದರೆ ನ್ಯಾಯಗಳ ಮಧ್ಯಸ್ಥಿಕೆಯನ್ನು ಕೋರಬಹುದು ಮತ್ತು ಆಡಳಿತಾತ್ಮಕ ಕ್ರಮಗಳ ಕಾನೂನು ಬದ್ಧತೆಯನ್ನು ಪ್ರಶ್ನಿಸಬಹುದು. ಅಧಿಕಾರದ ದುರುಪಯೋಗ. ಇದರಲ್ಲಿ ಒಟ್ಟು ಸಾರ್ವಜನಿಕರ ಅಧಿಕಾರಿಯು ಒಬ್ಬ ವ್ಯಕ್ತಿಗೆ ಹಾನಿ ಮಾಡಲು ಅಥವಾ ಅಧಿಕಾರವನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ಳಲು ತನ್ನ ಅಥವಾ ಅವರ ಅಧಿಕಾರವನ್ನು ಸೇಡಿನ ರೀತಿಯಲ್ಲಿ ಚಲಾಯಿಸಿದರೆ ನ್ಯಾಯಾಲಯದ ಮಧ್ಯಸ್ಥಿಕೆಯನ್ನು ಕೋರಬಹುದು. ಕಾನೂನು ಪರಿಭಾಷೆಯಲ್ಲಿ ಇದನ್ನು ದುರ್ಬಳಕೆ ಎಂದು ಕರೆಯಲಾಗುತ್ತದೆ. ಆಡಳಿತಾತ್ಮಕ ಕಾಯ್ದೆಗಳ ದೃಶ್ಚಿತ್ರವನ್ನು ಸರಿಪಡಿಸಲು ನ್ಯಾಯಾಲಯಗಳು ಮಧ್ಯ ಪ್ರವೇಶಿಸಬಹುದು. ಫಾರ್ಮ್ಸ್ ಆಫ್ ಜುಡಿಷಿಯಲ್ ಕಂಟ್ರೋಲ್ ಓವರ್ ಅಡ್ಮಿನಿಸ್ಟ್ರೇಷನ್. ಆಡಳಿತದ ಮೇಲೆ ನ್ಯಾಯಾಂಗ ನಿಯಂತ್ರಣದ ರೂಪಗಳು. ಸಂವಿಧಾನದ ಪ್ರಕಾರ ಮತ್ತು ಕಾನೂನಿನ ವ್ಯವಸ್ಥೆಯನ್ನು ಅವಲಂಬಿಸಿ ಆಡಳಿತದ ಮೇಲಿನ ನ್ಯಾಯಾಂಗ ನಿಯಂತ್ರಣದ ರೂಪಗಳು ಮತ್ತು ವಿಧಾನಗಳು ದೇಶದಿಂದ ದೇಶಕ್ಕೆ ಬದಲಾಗುತ್ತವೆ. ವಿಶಾಲವಾಗಿ ಕೇಳುವುದಾದರೆ, ಹಕ್ಕುಗಳ ಮೇಲಿನ ಆಡಳಿತಾತ್ಮಕ ಅತಿಕ್ರಮಣಗಳ ವಿರುದ್ಧ ಕಾನೂನು ಪರಿಹಾರಗಳ ಎರಡು ವ್ಯವಸ್ಥೆಗಳಿವೆ. ನಾಗರಿಕರು ಒಂದನ್ನು ರೂಲ್ ಆಫ್ ಲಾ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ಆಡಳಿತಾತ್ಮಕ ಕಾನೂನು ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಕಾನೂನಿನ ನಿಯಮ ಎಂದರೆ ಪ್ರತಿಯೊಬ್ಬರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ಲೆಕ್ಕಿಸದೆ ಅಧಿಕೃತ ನಾಗರಿಕರು ಒಂದೇ ಕಾನೂನು ಮತ್ತು ಸಾಮಾನ್ಯ ಕಾನೂನಿಗೆ ಒಳಪಟ್ಟಿರುತ್ತಾರೆ. ಅಧಿಕಾರಿಯು ಅವರ ಅಧಿಕೃತ ಸಾಮರ್ಥ್ಯದಲ್ಲಿ ತಪ್ಪುಗಳನ್ನು ಮಾಡುವಲ್ಲಿ ರಾಜ್ಯದ ಸಾರ್ವಭೌಮತ್ವದ ಹಿಂದೆ ಆಶ್ರಯ ಪಡೆಯುವಂತಿಲ್ಲ. ಎಬಿ ಕಾನೂನು ವ್ಯವಸ್ಥೆಯ ಮುಖ್ಯ ಘಟಕರಾದ ಡೈಸಿ ಕಾನೂನಿನ ನಿಯಮವು ಕಾನೂನಿನ ಮುಂದೆ ಎಲ್ಲರ ಆಳ್ವಿಕೆಯ ಸಮಾನತೆಯನ್ನು ಮತ್ತು ಎಲ್ಲರಿಗೂ ಒಂದೇ ಕಾನೂನನ್ನು ಆಯೋಜಿಸುತ್ತದೆ ಎಂದು ಹೇಳಿದ್ದಾರೆ. ಇಂಗ್ಲೆಂಡ್ ಮತ್ತು ಭಾರತ ಸೇರಿದಂತೆ ಇತರ ಕಾಮನ್ವೆಲ್ತ್ ದೇಶಗಳಲ್ಲಿ ಕಾನೂನು ವ್ಯವಸ್ಥೆಯು ಚಾಲ್ತಿಯಲ್ಲಿದೆ. ಕೆಳಗಿನ ಪ್ಯಾರಾಗ್ರಾಫ್ಗಳಲ್ಲಿ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ಭಾರತದಲ್ಲಿ ಆಡಳಿತದ ಮೇಲೆ ನ್ಯಾಯಾಂಗ ನಿಯಂತ್ರಣದ ಕೆಲವು ರೂಪಗಳನ್ನು ನಾವು ಚರ್ಚಿಸುತ್ತಿದ್ದೇವೆ. 10.4.1 ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಾಂಗ ವಿಮರ್ಶೆ. ನ್ಯಾಯಾಂಗ ಪರಿಶೀಲನೆಯು ಅಧಿಕಾರಿಗಳ ಆಡಳಿತಾತ್ಮಕ ಕಾರ್ಯಗಳ ಕಾನೂನುಬದ್ಧತೆ ಮತ್ತು ಸಾಂವಿಧಾನಿಕತೆಯನ್ನು ಪರಿಶೀಲಿಸಲು ಕಾರ್ಯನಿರ್ವಾಹಕ ಆದೇಶಗಳು ಮತ್ತು ಶಾಸಕಾಂಗ ಕಾಯ್ದೆಗಳು ನ್ಯಾಯಾಲಯಗಳ ಅಧಿಕಾರವನ್ನು ಸೂಚಿಸುತ್ತದೆ. ಇದು ನ್ಯಾಯಾಂಗ ನಿಯಂತ್ರಣದ ಅತ್ಯಂತ ಪ್ರಮುಖ ವಿಧಾನವಾಗಿದೆ. ಸಂವಿಧಾನವು ಸರ್ವೋಚ್ಚವಾಗಿರುವ ದೇಶಗಳಲ್ಲಿ ಈ ಸಿದ್ಧಾಂತವು ಚಾಲ್ತಿಯಲ್ಲಿದೆ. ಉದಾಹರಣೆಗೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಭಾರತ, ಆಸ್ಟ್ರೇಲಿಯಾ ಇತ್ಯಾದಿ. ಭಾರತದ ನ್ಯಾಯಾಂಗ ಪರಿಶೀಲನೆಯನ್ನು ಸಂವಿಧಾನದ ಕೆಲವು ನಿಬಂಧನೆಗಳು ಮತ್ತು ನಿರ್ದಿಷ್ಟ ವಿಷಯಗಳಲ್ಲಿ ಆಡಳಿತಾತ್ಮಕ ನಿರ್ಧಾರಗಳ ಅಂತಿಮತೆಯನ್ನು ಘೋಷಿಸುವ ಕಾಯ್ದೆಯಿಂದ ನಿರ್ಬಂಧಿಸಲಾಗಿದೆ. ಆದಾಗ್ಯೂ ಇದನ್ನು ಹೇಳಬಹುದು, ಭಾರತದಲ್ಲಿನ ಶಾಸಕಾಂಗವು ಸಾರ್ವಭೌಮವಲ್ಲದ ಸಂಸ್ಥೆಯಾಗಿರುವುದರಿಂದ ಸಂವಿಧಾನದಲ್ಲಿ ಆ ಪರಿಣಾಮಕ್ಕೆ ಒಂದು ನಿಬಂಧನೆ ಇಲ್ಲದಿದ್ದರೆ ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಂಗ ಪರಿಶೀಲನೆಯನ್ನು ಹೊರಗಿಡಲು ಸಾಧ್ಯವಿರುವುದಿಲ್ಲ. ಸಾಮಾನ್ಯವಾಗಿ
ನ್ಯಾಯಾಲಯಗಳು ಅಥವಾ ಅದರ ವ್ಯಾಪ್ತಿ ಅಥವಾ ಸ್ವರೂಪಕ್ಕೆ ಸಂಬಂಧಿಸಿದಂತೆ ಅತಿ ಸೂಕ್ಷ್ಮವಲ್ಲದ ಹೊರತು ಸಂಪೂರ್ಣವಾಗಿ ಆಡಳಿತಾತ್ಮಕ ಕ್ರಮದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಸ್ಟ್ಯಾಚ್ಯುರಿ ಅಪೀಲ್ ಅಂದರೆ ಶಾಸನಬದ್ಧ ಮೇಲ್ಮನವಿ. ಸಂಸತ್ತು ಮತ್ತು ರಾಜ್ಯ ಅಸೆಂಬ್ಲಿಗಳು ಸ್ವತಃ ಮಾಡಿದ ಶಾಸನಗಳು ನಿರ್ದಿಷ್ಟ ರೀತಿಯ ಆಡಳಿತಾತ್ಮಕ ಕ್ರಮದಲ್ಲಿ ಬಾಧಿತ ಹಾಗೂ ಪಕ್ಷವು ನ್ಯಾಯಾಲಯಗಳಿಗೆ ಅಥವಾ ಉನ್ನತ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಮನವಿ ಮಾಡುವ ಹಕ್ಕನ್ನು ಹೊಂದಿರುತ್ತದೆ. ಶಾಸನವು ಕೆಲವು ವಿಷಯಗಳಲ್ಲಿ ನ್ಯಾಯಾಂಗ ಹಸ್ತಕ್ಷೇಪವನ್ನು ಒದಗಿಸುತ್ತದೆ. 10.4.3 suits against the government. ಸರ್ಕಾರದ ವಿರುದ್ಧ ದಾವೆಗಳು. ಒಪ್ಪಂದದ ಹೊಣೆಗಾರಿಕೆಗಾಗಿ ಸರ್ಕಾರದ ವಿರುದ್ಧ ಮೊಕದ್ದಮೆಗಳನ್ನು ಸಲ್ಲಿಸುವುದಕ್ಕೆ ಸಂಬಂಧಿಸಿದಂತೆ ದೇಶದಿಂದ ದೇಶಕ್ಕೆ ಬದಲಾಗುವ ಹಲವಾರು ಮಿತಿಗಳಿವೆ. ಯೂನಿಯನ್ ಮತ್ತು ರಾಜ್ಯ ಸರ್ಕಾರಗಳ ಒಪ್ಪಂದದ ಹೊಣೆಗಾರಿಕೆಯು ಸಾಮಾನ್ಯ ಒಪ್ಪಂದಗಳ ಕಾನೂನಿನಡಿಯಲ್ಲಿ ಒಬ್ಬ ವ್ಯಕ್ತಿಯ ನಾಗರಿಕನಂತೆಯೇ ಇರುತ್ತದೆ. ಆದಾಗ್ಯೂ ಸಂಸತ್ತು ಸಂವಿಧಾನದ ಅಡಿಯಲ್ಲಿ ನಿಯಂತ್ರಿಸಬಹುದಾದ ಮಿತಿಗಳ ಯಾವುದೇ ಶಾಸನಬದ್ಧ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. ಸಾರ್ವಭೌಮರಲ್ಲದ ಕಾರ್ಯಗಳಿಗೆ ಸಂಬಂಧಿಸಿದಂತೆ ತನ್ನ ಅಧಿಕಾರಿಗಳ ಕ್ರೂರ ದೃಶ್ಯಗಳಿಗೆ ರಾಜ್ಯವು ಜವಾಬ್ದಾರವಾಗಿರುತ್ತದೆ. 10.4 ಕ್ರಿಮಿನಲ್ ಆ್ಯಂಡ್ ಸಿವಿಲ್ ಸೂಟ್ಸ್ ಎಗೇನ್ಸ್ಟ್ ಪಬ್ಲಿಕ್ ಅಫಿಷಿಯಲ್ಸ್. ಸಾರ್ವಜನಿಕ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮತ್ತು ಸಿವಿಲ್ ಮೊಕದ್ದಮೆಗಳು. ಭಾರತದಲ್ಲಿ 2 ತಿಂಗಳ ಸೂಚನೆಯನ್ನು ನೀಡಿದ ನಂತರ ಸಾರ್ವಜನಿಕ ಅಧಿಕಾರಿಯ ವಿರುದ್ಧ ಆಕೆಯ ಅಧಿಕೃತ ಸಾಮರ್ಥ್ಯದಲ್ಲಿ ಮಾಡಿದ ಯಾವುದಕ್ಕೂ ಸಿವಿಲ್ ಪ್ರಕ್ರಿಯೆಗಳನ್ನು ಸ್ಥಾಪಿಸಬಹುದು. ಒಬ್ಬ ಅಧಿಕಾರಿಯ ವಿರುದ್ಧ ಆಕೆಯ ಅಧಿಕೃತ ಸಾಮರ್ಥ್ಯದಲ್ಲಿ ಮಾಡಿದ ಕೃತ್ಯಗಳಿಗಾಗಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಬೇಕಾದರೆ ರಾಷ್ಟ್ರದ ಮುಖ್ಯಸ್ಥ ಅಂದರೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಹಿಂದಿನ ನಿರ್ಬಂಧಗಳ ಅಗತ್ಯವಿರುತ್ತದೆ. 10.4.5 ಎಕ್ಸ್ಟ್ರಾ ಆರ್ಡಿನರಿ ರೆಮಿಡೀಸ್. ಅಸಾಧಾರಣ ಪರಿಹಾರಗಳು. ಈಗಾಗಲೇ ಚರ್ಚಿಸಲಾದ ನ್ಯಾಯಾಂಗ ನಿಯಂತ್ರಣದ ವಿಧಾನಗಳ ಹೊರತಾಗಿ ಎಬಿಎಸ್ ಕಾರ್ಪಸ್, ಮ್ಯಾಂಡಮಸ್ ನಿಷೇಧ, ಸರ್ಶ್ಯೂರರಿ ಮತ್ತು ಕೋ ವಾರಂಟೋ ರಿಟ್ಗಳ ಸ್ವರೂಪದಲ್ಲಿ ಅಸಾಮಾನ್ಯ ಪರಿಹಾರಗಳಿವೆ. ಇವುಗಳನ್ನು ಅಸಾಮಾನ್ಯ ಪರಿಹಾರಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ನ್ಯಾಯಾಲಯಗಳು ಹೇಬಿಯಸ್ ಕಾರ್ಪಸ್ ರಿಟ್ ಅನ್ನು ಹೊರತುಪಡಿಸಿ ಈ ರಿಟ್ಗಳನ್ನು ತಮ್ಮ ವಿವೇಚನೆಯಿಂದ ಮತ್ತು ಹಕ್ಕಿನ ವಿಷಯವಾಗಿ ನೀಡುತ್ತವೆ ಮತ್ತು ಅದು ಸಹ ಬೇರೆ ಯಾವುದೇ ಸಮರ್ಪಕ ಪರಿಹಾರಗಳು ಲಭ್ಯವಿಲ್ಲದಾಗ ರಿಟ್ ಅನುಸರಣೆಯನ್ನು ಜಾರಿಗೊಳಿಸುವ ನ್ಯಾಯಾಲಯದ ಆದೇಶವಾಗಿದೆಯೇ. ಯಾರ ವಿರುದ್ಧ ರಿಟ್ ಹೊರಡಿಸಲಾಗಿದೆಯೋ ಅವರ ಭಾಗ್ಯ. ಭಾರತದಲ್ಲಿ ಈ ರಿಟ್ಗಳು ಸಂವಿಧಾನದ ನಿಬಂಧನೆಗಳ ಅಡಿಯಲ್ಲಿ ಲಭ್ಯವಿವೆ. ಮೂಲಭೂತ ಹಕ್ಕುಗಳ ಜಾರಿಗಾಗಿ ಮಾತ್ರ ಈ ರಿಟ್ಗಳು ಅಥವಾ ಆದೇಶಗಳು ಅಥವಾ ನಿರ್ದೇಶನಗಳನ್ನು ನೀಡಲು ಸುಪ್ರೀಂ ಕೋರ್ಟ್ಗೆ ಅಧಿಕಾರವಿದ್ದರೆ, ಮೂಲಭೂತ ಹಕ್ಕುಗಳ ಜಾರಿಗಾಗಿ ಮಾತ್ರವಲ್ಲದೆ ಇತರ ಹಕ್ಕುಗಳಿಗಾಗಿಯೂ ಈ ರಿಟ್ಗಳನ್ನು ಹೊರಡಿಸಲು ಹೈಕೋರ್ಟ್ಗಳಿಗೆ ಅಧಿಕಾರವಿದೆ. ನಾವು ಈಗ ಕೆಲವು ಬರಹಗಳನ್ನು ಚರ್ಚಿಸಲಿದ್ದೇವೆ. ಹೇಬಿಯಸ್ ಕಾರ್ಪಸ್. ಈ ರಿಟ್
ಇನ್ನೊಬ್ಬನನ್ನು ಬಂಧಿಸಿರುವ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮತ್ತು ಅದರ ಆದೇಶಗಳಿಗೆ ಸಲ್ಲಿಸಲು ನ್ಯಾಯಾಲಯವು ಹೊರಡಿಸಿದ ಆದೇಶವಾಗಿದೆ. ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ ಅಥವಾ ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ ಎಂದು ಕಂಡುಬಂದರೆ ಅವನನ್ನು ಬಿಡುಗಡೆ ಮಾಡಲಾಗುತ್ತದೆ. ಬಂಧಿತ ವ್ಯಕ್ತಿಯ ಸ್ನೇಹಿತ ಮತ್ತು ಸಂಬಂಧಿಯೂ ಸಹ ಅವರ ಪರವಾಗಿ ಈ ರಿಟ್ಗೆ ಅರ್ಜಿ ಸಲ್ಲಿಸಬಹುದು. ಈ ರಿಟ್ ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಭದ್ರಕೋಟೆಯಾಗಿದೆ ಮತ್ತು ಅದನ್ನು ಮಾಡಲೂಬಹುದು. ವೈಯಕ್ತಿಕ ಸ್ವಾತಂತ್ರ್ಯದ ಮೂಲಾಧಾರ ಎಂದು ವಿವರಿಸಲಾಗಿದೆ. ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ ಎಂದು ದೃಢಪಟ್ಟರೆ ಈ ರಿಟ್ ಅನ್ನು ಪ್ರಾಥಮಿಕ ಹಕ್ಕಿನ ವಿಷಯವಾಗಿ ನೀಡಲಾಗುತ್ತದೆ. ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ಸ್ ನ ನಿಬಂಧನೆಯ ದೃಷ್ಟಿಯಿಂದ ಇದರ ಉಪಯುಕ್ತತೆಯನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಮ್ಯಾಂಡಮಸ್ ಅಕ್ಷರಶಃ ಆಜ್ಞೆ ಎಂದರ್ಥ. ಒಬ್ಬ ಸಾರ್ವಜನಿಕ ಅಧಿಕಾರಿಯು ತನ್ನ ಸಾರ್ವಜನಿಕ ಕರ್ತವ್ಯದ ಒಂದು ಭಾಗವಾದ ಕಾರ್ಯವನ್ನು ನಿರ್ವಹಿಸಲು ವಿಫಲವಾದರೆ ಮತ್ತು ಆ ಮೂಲಕ ವ್ಯಕ್ತಿಯ ಹಕ್ಕನ್ನು ಉಲ್ಲಂಘಿಸಿದರೆ ಈ ರಿಟ್ ಮೂಲಕ ಕಾಯಿದೆಯನ್ನು ನಿರ್ವಹಿಸಲು ಅವರಿಗೆ ಆದೇಶಿಸಲಾಗುತ್ತದೆ. ಆಡಳಿತಾತ್ಮಕ ಲೋಪಗಳ ಮೇಲೆ ನ್ಯಾಯಾಂಗ ನಿಯಂತ್ರಣದ ದೃಷ್ಟಿಕೋನದಿಂದ ಇದು ಪರಿಣಾಮಕಾರಿ ರಿಟ್ ಆಗಿರುತ್ತದೆ. ಭಾರತದಲ್ಲಿ ನ್ಯಾಯಾಲಯ ಅಥವಾ ನ್ಯಾಯಾಂಗ ನ್ಯಾಯ ಮಂಡಳಿಯು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸುವಂತೆ ಒತ್ತಾಯಿಸಲು ಸಹ ಇದನ್ನು ನೀಡಬಹುದಾಗಿದೆ. ಪ್ರೊಹಿಬಿಷನ್ ಅಂದರೆ ನಿಷೇಧ. ಇದು ಉನ್ನತ ನ್ಯಾಯಾಲಯವು ಕೆಳಮಟ್ಟದ ನ್ಯಾಯಾಲಯಕ್ಕೆ ಹೊರಡಿಸಿದ ನ್ಯಾಯಾಂಗ ರಿಟ್ ಆಗಿದೆ. ಇದು ಅಧಿಕಾರ ವ್ಯಾಪ್ತಿಯನ್ನು ಕಸಿದುಕೊಳ್ಳುವಂತೆ ತಡೆಯುತ್ತದೆ. ಅದು ತನಗೆ ಹೊಂದುವುದಿಲ್ಲ. ಮ್ಯಾಂಡಮಸ್ ಚಟುವಟಿಕೆಯನ್ನು ಆದೇಶಿಸಿದರೆ ನಿಷೇಧವು ನಿಷ್ಕ್ರಿಯತೆಯನ್ನು ಆದೇಶಿಸುತ್ತದೆ. ಅಧೀನ ನ್ಯಾಯಾಲಯವು ಅಧಿಕಾರ ವ್ಯಾಪ್ತಿಯನ್ನು ಮೀರುವುದನ್ನು ತಡೆಯಲು ನ್ಯಾಯಾಂಗ ಅಥವಾ ಅರೆ ನ್ಯಾಯಾಂಗ ಅಧಿಕಾರಿಗಳ ವಿರುದ್ಧ ಮಾತ್ರ ಈ ರಿಟ್ ಅನ್ನು ನೀಡಬಹುದಾಗಿದೆ. ಅಂತೆಯೇ ಆಡಳಿತದ ಮೇಲೆ ನ್ಯಾಯಾಂಗ ನಿಯಂತ್ರಣದ ವಿಧಾನವಾಗಿ ಅದರ ಮಹತ್ವವು ಸೀಮಿತವಾಗಿದೆ. ಸರ್ಶ್ಯೋರರಿ ನಿಷೇಧವು ತಡೆಗಟ್ಟುವ ಸಂದರ್ಭದಲ್ಲಿ ಸರ್ಶ್ಯೋರರಿಯು ತಡೆಗಟ್ಟುವ ಮತ್ತು ಗುಣಪಡಿಸುವ ಎರಡೂ ಆಗಿದೆ. ಇದು ಪ್ರಕರಣದ ವಿಚಾರಣೆಯ ದಾಖಲೆಗಳನ್ನು ಕೆಳಮಟ್ಟದ ನ್ಯಾಯಾಲಯ ಅಥವಾ ಅರೆ ನ್ಯಾಯಾಂಗ ಪ್ರಾಧಿಕಾರದಿಂದ ಮೇಲ್ದರ್ಜೆಯ ನ್ಯಾಯಾಲಯಕ್ಕೆ ಪ್ರಕ್ರಿಯೆಯ ಕಾನೂನುಬದ್ಧತೆಯನ್ನು ನಿರ್ಧರಿಸಲು ವರ್ಗಾಯಿಸಲು ಉನ್ನತ ನ್ಯಾಯಾಲಯವು ಹೊರಡಿಸಿದ ರಿಟ್ ಆಗಿರುತ್ತದೆ. ಕೋ ವಾರಂಟೋ ಅಕ್ಷರಶಃ ಕೋ ವಾರಂಟೋ ಅಂದರೆ ಯಾವ ಅಧಿಕಾರದ ಮೇಲೆ ಯಾವುದೇ ವ್ಯಕ್ತಿಯು ಸಾರ್ವಜನಿಕ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದಾಗ ಅವನು ಅಥವಾ ಅವಳು ಕಾರ್ಯನಿರ್ವಹಿಸಲು ಅರ್ಹನಾಗಿರುವುದಿಲ್ಲ. ಈ ರಿಟ್ ಮೂಲಕ ನ್ಯಾಯಾಲಯವು ಆ ಕಚೇರಿಗೆ ವ್ಯಕ್ತಿಯ ಹಕ್ಕುಗಳ ಕಾನೂನುಬದ್ಧತೆಯನ್ನು ವಿಚಾರಿಸುತ್ತದೆ. ಹೇಳಲಾದ ಹಕ್ಕು ಸರಿಯಾಗಿ ಸ್ಥಾಪಿತವಾಗದಿದ್ದರೆ ಅವರನ್ನು ಆ ಕಚೇರಿಯಿಂದ ಹೊರಹೋಗಲಾಗುತ್ತದೆ. ಹೀಗಾಗಿ ಇದು ಸಾರ್ವಜನಿಕ ಕಚೇರಿಗಳ ಆಕ್ರಮಣದ ವಿರುದ್ಧ ಪ್ರಬಲ ಸಾಧನವಾಗಿದೆ. ಈ ರಿಟ್ಗಳ ಹೊರತಾಗಿ ಇನ್ನೂ ಒಂದು ರಿಟ್ ಇದೆ. ಅವುಗಳೆಂದರೆ ಇಂಜಂಕ್ಷನ್ ರಿಟ್. ಇದು ಎರಡು ವಿಧವಾಗಿದೆ: ಕಡ್ಡಾಯ ಮತ್ತು ತಡೆಗಟ್ಟುವಿಕೆ. ಕಡ್ಡಾಯ ತಡೆಯಾಜ್ಞೆಯು ಮ್ಯಾಂಡಮಸ್ನ ರಿಟ್ ಅನ್ನು ಹೋಲುತ್ತದೆ, ಆದರೆ ಪ್ರಿವೆಂಟಿವ್ ಇಂಜೆಕ್ಷನ್ ನಿಷೇಧದ ರಿಟ್ ಅನ್ನು ಹೋಲುತ್ತದೆ.
ಈ ರಿಟ್ ಮೂಲಕ ಒಬ್ಬ ಸಾರ್ವಜನಿಕ ಅಧಿಕಾರಿಯನ್ನು ಮಾಡುವ ವ್ಯಕ್ತಿಗಳ ಹಕ್ಕುಗಳಿಗೆ ಸರಿಪಡಿಸಲಾಗದ ಹಾನಿಯನ್ನುಂಟು ಮಾಡುವ ಕೆಲಸವನ್ನು ಮಾಡದಂತೆ ನಿರ್ಬಂಧಿಸಬಹುದು. ನಿಷೇಧವು ನ್ಯಾಯಾಂಗ ಅಧಿಕಾರಿಗಳ ವಿರುದ್ಧ ಲಭ್ಯವಿರುವ ರಿಟ್ ಆಗಿರುವಾಗ, ತಡೆಯಾಜ್ಞೆಯು ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿರುದ್ಧ ಹೊರಡಿಸಲಾಗಿದ್ದ ರಿಟ್ ಆಗಿದೆ. ಲಿಮಿಟೇಷನ್ಸ್ ಆಫ್ ಜುಡಿಷಿಯಲ್ ಕಂಟ್ರೋಲ್ ಓವರ್ ಅಡ್ಮಿನಿಸ್ಟ್ರೇಷನ್. ಆಡಳಿತದ ಮೇಲಿನ ನ್ಯಾಯಾಂಗ ನಿಯಂತ್ರಣದ ಮಿತಿಗಳು. ಆಡಳಿತದ ಮೇಲೆ ನ್ಯಾಯಾಂಗ ನಿಯಂತ್ರಣದ ಪರಿಣಾಮಕಾರಿತ್ವವು ಅನೇಕ ಅಂಶಗಳಿಂದ ಸೀಮಿತವಾಗಿದೆ. ಈ ಮಿತಿಗಳಲ್ಲಿ ಕೆಲವೆಂದರೆ: ಮೊದಲನೆಯದು, ನಿರ್ವಹಿಸಲಾಗದ ಕೆಲಸದ ಪ್ರಮಾಣ. ನ್ಯಾಯಾಂಗವು ಕೆಲಸದ ಪ್ರಮಾಣವನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ, ಹಾಗೂ 1 ವರ್ಷದಲ್ಲಿ ನ್ಯಾಯಾಲಯಗಳು ತನ್ನ ಮುಂದೆ ಬಂದಿರುವ ಪ್ರಕರಣಗಳ 1 ಭಾಗವನ್ನು ಮಾತ್ರ ನಿಭಾಯಿಸಲು ಸಾಧ್ಯವಾಗುತ್ತದೆ. 1ನೇ ಜುಲೈ 2020ರಂತೆ 60,444 ವಿಷಯಗಳು, ಅಂದರೆ ಮಾಸಿಕ ಬಾಕಿ ಪ್ರಕರಣಗಳು, ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಪ್ರಕರಣಗಳು ಸುಪ್ರೀಂ ಕೋರ್ಟ್ಗಳಲ್ಲಿ ಬಾಕಿ ಉಳಿದಿದೆ. ಪ್ರತಿ ರಾಷ್ಟ್ರೀಯ ನ್ಯಾಯಾಂಗ ಡೇಟಾ ಗ್ರಿಡ್ ಆಗಸ್ಟ್ 2020ರಲ್ಲಿ ಹೈಕೋರ್ಟ್ಗಳಲ್ಲಿ ಸರಿಸುಮಾರು 45.41 ಲಕ್ಷ ಪ್ರಕರಣಗಳು ಮತ್ತು ಭಾರತದ ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯಗಳಲ್ಲಿ ಸುಮಾರು 3.36 ಕೋಟಿ ಪ್ರಕರಣಗಳು ಬಾಕಿ ಉಳಿದಿವೆ. ನ್ಯಾಯಾಂಗ ಕಾರ್ಯವಿಧಾನದ ಅನುಗುಣವಾದ ವಿಸ್ತರಣೆ ಇಲ್ಲದೆ ದಾವೆಗಳ ಪ್ರಕರಣಗಳಲ್ಲಿ ಹೆಚ್ಚಳ, ವಿಳಂಬವಾದ ನ್ಯಾಯವು ನ್ಯಾಯ ನೆರವನ್ನು ನಿರಾಕರಿಸಲ್ಪಟ್ಟಿದೆ ಎಂಬ ಹಳೆಯ ಗಾದೆ ಇನ್ನು ಒಳ್ಳೆಯದಾಗಿದೆ. ನ್ಯಾಯ ವಿತರಣೆಯಲ್ಲಿನ ಈ ಅತಿಯಾದ ವಿಳಂಬವು ನ್ಯಾಯಾಲಯವನ್ನು ಸಂಪರ್ಕಿಸಲು ಅನೇಕರನ್ನು ನಿರುತ್ಸಾಹಗೊಳಿಸುತ್ತದೆ. ಈ ಅಸಹಾಯಕತೆಯ ಭಾವನೆಯು ಅನೇಕರಿಗೆ ನ್ಯಾಯದ ನಿರಾಕರಣೆಗೆ ಕಾರಣವಾಗುತ್ತದೆ. ನ್ಯಾಯಾಂಗ ನಿಯಂತ್ರಣದ ಮರಣೋತ್ತರ ಸ್ವರೂಪ. ಹೆಚ್ಚಿನ ಸಂದರ್ಭಗಳಲ್ಲಿ ನ್ಯಾಯಾಂಗ ಹಸ್ತಕ್ಷೇಪವು ಆಡಳಿತಾತ್ಮಕ ಕ್ರಮಗಳಿಂದ ಸಾಕಷ್ಟು ಹಾನಿಯಾದ ನಂತರ ಮಾತ್ರ ಬರುತ್ತದೆ. ನ್ಯಾಯಾಲಯಗಳು ಮಾಡಿದ ತಪ್ಪನ್ನು ಸರಿಪಡಿಸಿದರೂ ಪ್ರಕ್ರಿಯೆಯಲ್ಲಿ ನಾಗರಿಕನು ಅನುಭವಿಸಿದ ತೊಂದರೆಯನ್ನು ನಿವಾರಿಸಲು ಯಾವುದೇ ಕಾರ್ಯವಿಧಾನವಿಲ್ಲ. ನಿಷೇಧಿತ ವೆಚ್ಚಗಳು, ಅಂದರೆ ನ್ಯಾಯಾಂಗ ಪ್ರಕ್ರಿಯೆ ದುಬಾರಿಯಾಗಿದೆ ಮತ್ತು ಶ್ರೀಮಂತರು ಮಾತ್ರ ಅದನ್ನು ನಿಭಾಯಿಸಬಲ್ಲರು. ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಶ್ರೀಮಂತ ಪರವಾದ ಪಕ್ಷಪಾತವಾದ ಟೀಕೆಯಲ್ಲಿ ಸ್ವಲ್ಪ ಸತ್ಯವಿದೆ. ಪರಿಣಾಮವಾಗಿ ಶ್ರೀಮಂತರು ಮಾತ್ರ ಆಡಳಿತಾತ್ಮಕ ದುರುಪಯೋಗದಿಂದ ನ್ಯಾಯಾಲಯಗಳ ರಕ್ಷಣೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಬಡವರು ಹೆಚ್ಚಿನ ಸಂದರ್ಭಗಳಲ್ಲಿ ಆಡಳಿತಾತ್ಮಕ ನಿರಂಕುಶತೆ ಮತ್ತು ನ್ಯಾಯಾಂಗ ನಿಷ್ಕ್ರಿಯತೆಯ ಅಸಹಾಯಕ ಬಲಿಪಶುಗಳಾಗಿದ್ದಾರೆ. ತೊಡಕಿನ ಕಾರ್ಯವಿಧಾನ. ಅನೇಕ ಕಾರ್ಯವಿಧಾನಗಳು ಸಾಮಾನ್ಯ ಮನುಷ್ಯ ಗ್ರಹಿಕೆಗೆ ಮೀರಿದೆ. ಕಾರ್ಯವಿಧಾನದ ದಬ್ಬಾಳಿಕೆಯು ನ್ಯಾಯಾಲಯಗಳನ್ನು ಸಮೀಪಿಸುವುದರಿಂದ ಅನೇಕರನ್ನು ಹೆದರಿಸುತ್ತದೆ. ಕಾರ್ಯವಿಧಾನಗಳು ಸ್ವಯಂ ನ್ಯಾಯೋಚಿತ ಆಟವನ್ನು ಖಾತ್ರಿಪಡಿಸುವ ಧನಾತ್ಮಕ ಆಯಾಮವನ್ನು ಹೊಂದಿದ್ದರೂ ಸಹ ಅದರಲ್ಲಿ ಹೆಚ್ಚಿನವು ಇಡೀ ಪ್ರಕ್ರಿಯೆಯನ್ನು ಋಣಾತ್ಮಕಗೊಳಿಸುತ್ತದೆ. ಶಾಸನಬದ್ಧ ಮಿತಿಗಳು. ಕೆಲವು ಕ್ಷೇತ್ರಗಳಲ್ಲಿ ನ್ಯಾಯ ವ್ಯಾಪ್ತಿಯನ್ನು ಚಲಾಯಿಸುವುದರಿಂದ ನ್ಯಾಯಾಲಯಗಳನ್ನು ಶಾಸನಬದ್ಧವಾಗಿ ತಡೆಯಬಹುದಾಗಿದೆ. ಹಲವಾರು ಆಡಳಿತಾತ್ಮಕ ಕಾಯ್ದೆಗಳಿವೆ, ಅದನ್ನು ನ್ಯಾಯಾಲಯಗಳು ಪರಿಶೀಲಿಸಲಾಗುವುದಿಲ್ಲ. ಆಡಳಿತಾತ್ಮಕ ಕ್ರಮಗಳ ವಿಶೇಷ ಸ್ವರೂಪ ಏನೆಂದರೆ, ಕೆಲವು ಆಡಳಿತಾತ್ಮಕ ಕ್ರಮಗಳ ಹೆಚ್ಚಿನ ತಾಂತ್ರಿಕ ಸ್ವರೂಪವು ನ್ಯಾಯಾಂಗ ನಿಯಂತ್ರಣದ ಮೇಲೆ ಮತ್ತಷ್ಟು ಮಿತಿಯಾಗಿ ಕಾರ್ಯನಿರ್ವಹಿಸುತ್ತದೆ.
ಕೇವಲ ಕಾನೂನು ತಜ್ಞರಾಗಿರುವ ನ್ಯಾಯಾಧೀಶರು ಆಡಳಿತಾತ್ಮಕ ಕ್ರಮಗಳ ತಾಂತ್ರಿಕ ಪರಿಣಾಮಗಳನ್ನು ಸಾಕಷ್ಟು ಪ್ರಶಂಸಿಸಲು ಸಾಧ್ಯವಾಗುವುದಿಲ್ಲ. ಪರಿಣಾಮವಾಗಿ ಅವರ ತೀರ್ಪುಗಳು ಅಧಿಕೃತವಾಗಿರುವುದಿಲ್ಲ. ಅರಿವಿನ ಕೊರತೆ. ಅಭಿವೃದ್ಧಿಶೀಲ ಸಮಾಜಗಳಲ್ಲಿ ಬಡವರು ಮತ್ತು ಅನಕ್ಷರಸ್ಥರು ಹೆಚ್ಚಿನ ಜನರಿಗೆ ನ್ಯಾಯಾಂಗ ಪರಿಹಾರಗಳು ಮತ್ತು ನ್ಯಾಯಾಲಯಗಳ ಪಾತ್ರದ ಬಗ್ಗೆ ತಿಳಿದಿರುವುದಿಲ್ಲ. ಇದರ ಪರಿಣಾಮವಾಗಿ ಅವರು ತಮ್ಮ ಕುಂದುಕೊರತೆಗಳನ್ನು ಪರಿಹರಿಸಲು ನ್ಯಾಯಾಲಯವನ್ನು ಸಂಪರ್ಕಿಸದಿರಬಹುದು. ಕೇಳಿದಾಗ ಮಾತ್ರ ಮಧ್ಯ ಪ್ರವೇಶಿಸಬಹುದಾದ ನ್ಯಾಯಾಲಯಗಳು ಈ ಪರಿಸ್ಥಿತಿಯಲ್ಲಿ ಅಸಹಾಯಕರಾಗಿರಬಹುದು. ಜನರ ಸಾಮಾನ್ಯ ಅಭಾವವು ಅವರಿಗೆ ನ್ಯಾಯದ ಅಭಾವಕ್ಕೆ ಕಾರಣವಾಗುತ್ತದೆ. ಈ ನ್ಯಾಯಾಂಗದ ಸ್ವಾಯತ್ತತೆಯ ನಂತರ ಸವೆತ ನ್ಯಾಯಾಂಗದ ಕೆಲಸದಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪವಿದೆ. ನ್ಯಾಯಾಂಗದ ಗುಣಮಟ್ಟವು ಹೆಚ್ಚಾಗಿ ನ್ಯಾಯಾಧೀಶರ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ. ಪೀಠದ ನ್ಯಾಯಾಂಗ ಮಾನದಂಡಗಳನ್ನು ಖಚಿತಪಡಿಸಿಕೊಳ್ಳಲು ಕಾನೂನು ಆಯೋಗವು ಹಲವು ಶಿಫಾರಸುಗಳನ್ನು ಮಾಡಿದೆ. ನ್ಯಾಯಾಂಗ ನೇಮಕಾತಿಗಳ ಜವಾಬ್ದಾರಿಯೊಂದಿಗೆ ನ್ಯಾಯಾಂಗ ಆಯೋಗವನ್ನು ರಚಿಸುವ ಸಲಹೆಯು ಗಂಭೀರ ಪರಿಗಣನೆಗೆ ಅರ್ಹವಾಗಿದೆ. ನ್ಯಾಯಮೂರ್ತಿಗಳ ಮೇಲೆ ಹಲವು ಭ್ರಷ್ಟಾಚಾರದ ಆರೋಪಗಳಿವೆ. ಇದು ನ್ಯಾಯಾಂಗದ ಪ್ರತಿಜ್ಞೆ ಮತ್ತು ಪರಿಣಾಮಕಾರಿತ್ವವನ್ನು ಹಾಳು ಮಾಡುತ್ತದೆ. ಮೇಲೆ ತಿಳಿಸಿದ ಕೆಲವು ಮಿತಿಗಳನ್ನು ನಿವಾರಿಸಲು ಹಲವು ಕ್ರಮಗಳನ್ನು ಆರಂಭಿಸಲಾಗಿದೆ. ಮುಂದಿನ ಪ್ಯಾರಾಗಳಲ್ಲಿ ನಾವು ಈ ಕೆಲವು ಕ್ರಮಗಳನ್ನು ಚರ್ಚಿಸಲಿದ್ದೇವೆ. ನಿರ್ದಿಷ್ಟವಾಗಿ ಸಾರ್ವಜನಿಕ ಹಿತಾಸಕ್ತಿ ದಾವೆಗಳು, ಕಾನೂನು ನೆರವು ಮತ್ತು ಗ್ರಾಮ ನ್ಯಾಯಾಲಯಗಳಾಗಿವೆ. 10.6 ಪಬ್ಲಿಕ್ ಇಂಟರೆಸ್ಟ್ ಲಿಟಿಗೇಷನ್. ಸಾರ್ವಜನಿಕ ಹಿತಾಸಕ್ತಿ ದಾವೆ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂದರೆ PIL ವಂಚಿತರು, ಬಡವರು ಮತ್ತು ಸಾಮಾಜಿಕ ದಬ್ಬಾಳಿಕೆಯ ಬಲಿಪಶುಗಳಿಗೆ ನ್ಯಾಯಾಲಯಗಳನ್ನು ಪ್ರವೇಶಿಸಲು ಸಾಮಾಜಿಕ ಕ್ರಿಯಾ ಗುಂಪುಗಳ ಹಸ್ತಕ್ಷೇಪದ ವ್ಯವಸ್ಥೆಯನ್ನು ಉಲ್ಲೇಖಿಸುತ್ತದೆ. ಈ ಹಿಂದೆ ನಿಂತಿರುವ ನಿಯಮ ಅಂದರೆ ನೊಂದವರು ಅಥವಾ ಬಾಧಿತ ವ್ಯಕ್ತಿ ಮಾತ್ರ ನ್ಯಾಯಾಲಯಗಳ ಸಹಾಯವನ್ನು ಪಡೆಯಬಹುದು ಎಂದು. ನ್ಯಾಯಾಂಗವು ಬಡವರನ್ನು ತಲುಪುವ ರೀತಿಯಲ್ಲಿ ಬಂದಿತು. ಅರಿವು ಮತ್ತು ಸಾಮರ್ಥ್ಯವಿಲ್ಲದ ಬಡವರು ನ್ಯಾಯಾಲಯದ ಉದ್ದೇಶಗಳಿಗಾಗಿ ಅಸ್ತಿತ್ವದಲ್ಲಿಲ್ಲ. ನ್ಯಾಯಾಂಗ ಪ್ರಕ್ರಿಯೆಯ ಕಾಲ್ಪನಿಕ ವ್ಯಾಖ್ಯಾನ ಸೃಜನಾತ್ಮಕ ಮತ್ತು ಸಾಮಾಜಿಕ ಪ್ರಜ್ಞೆಯ ನ್ಯಾಯಾಧೀಶರು PIL ವ್ಯವಸ್ಥೆಗೆ ಕಾರಣರಾದರು. ಇದು ಸಾಮಾಜಿಕ ಕ್ರಿಯಾ ಗುಂಪುಗಳು ಮತ್ತು ಜಾಗೃತ ವ್ಯಕ್ತಿಗಳಿಗೆ ನ್ಯಾಯಾಲಯಗಳು ವಿವಿಧ ರೂಪಗಳ ಅರಿವನ್ನು ಪಡೆಯಲು ಅನುವು ಮಾಡಿಕೊಟ್ಟಿತು. ಬಡವರಿಗೆ ಮಾಡಿದ ಅನ್ಯಾಯಗಳ ಬಗ್ಗೆ ಇಪಿಯಾರ್ಡ್ ವರ್ಕರ್ಸ್ ಪ್ರಕರಣದಲ್ಲಿ PIL ಅನ್ನು ಸಮರ್ಥಿಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಭಗವತಿ ಗಮನಿಸಿದರು. ಈಗ ಮೊದಲ ಬಾರಿಗೆ ನ್ಯಾಯಾಲಯದ ಪೋರ್ಟಲ್ಗಳನ್ನು ಬಡವರಿಗೆ ಮತ್ತು ದೀನದಲಿತರಿಗೆ ತೆರೆಯಲಾಗುತ್ತಿದೆ. ನ್ಯಾಯಾಲಯಗಳು ತಮ್ಮ ಪಾತ್ರ, ವ್ಯವಸ್ಥಾಪಿತ ಕ್ರಮ ಮತ್ತು ಯಥಾಸ್ಥಿತಿಯನ್ನು ಎತ್ತಿ ಹಿಡಿಯುವರು. ನ್ಯಾಯಾಲಯಗಳು ಈ ದೇಶದ ಬಡವರ ಮತ್ತು ಹೋರಾಟದ ಜನಸಾಮಾನ್ಯರಿಗೆ ನ್ಯಾಯಾಲಯಗಳಾಗಬೇಕಾದ ಸಮಯ ಈಗ ಬಂದಿದೆ. ಕೆಲವು PILಗಳು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿವೆ. ಜೈಲುಗಳಲ್ಲಿ ಕೊಡೆಯುತ್ತಿರುವ ಪ್ರಯೋಗಗಳು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಮಹಿಳೆಯರು ಮತ್ತು ಇತರ ದುರ್ಬಲ ಮೇಲಿನ ದೌರ್ಜನ್ಯಗಳು, ವಿಭಾಗಗಳು, ನಾಗರಿಕ ಹಕ್ಕುಗಳ ಉಲ್ಲಂಘನೆ, ಪೊಲೀಸ್ ದೌರ್ಜನ್ಯಗಳು ಇತ್ಯಾದಿ ಇಲ್ಲಿ ವಿಷಯಗಳಾಗಿವೆ. ಸಾಮಾಜಿಕ ಕಾರ್ಯಕರ್ತರು ಮತ್ತು ನಾಗರಿಕ ಸ್ವಾತಂತ್ರ್ಯದ ಗುಂಪುಗಳ ಉಪಕ್ರಮಗಳ ಮೇಲೆ ನ್ಯಾಯಾಲಯಗಳು ಅಂತಹ ಪ್ರಕರಣಗಳಲ್ಲಿ
ಮಧ್ಯ ಪ್ರವೇಶಿಸುತ್ತವೆ. ನ್ಯಾಯಾಲಯಗಳು ಅಂತಹ ಪ್ರಕರಣಗಳಲ್ಲಿ ಮಧ್ಯ ಪ್ರವೇಶಿಸುತ್ತವೆ. ಹೀಗೆ ನ್ಯಾಯಾಂಗ ಕ್ರಿಯಾಶೀಲತೆಯು ಖಂಡಿತವಾಗಿಯೂ ಬಡವರಿಗೆ ನ್ಯಾಯ ದೊರಕಿಸಲು ಅನುಕೂಲ ಮಾಡಿಕೊಟ್ಟಿತು. ಲೀಗಲ್ ಏಡ್, ಕಾನೂನು ನೆರವು. ಭಾರತ ಸಂವಿಧಾನವು ಆರ್ಥಿಕ ಅಥವಾ ಇತರ ಹೊಣೆಗಾರಿಕೆಗಳ ಕಾರಣದಿಂದ ಯಾವುದೇ ನಾಗರಿಕರಿಗೆ ನ್ಯಾಯವನ್ನು ಪಡೆಯುವ ಅವಕಾಶಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಕಲ್ಪಿಸುತ್ತದೆ. ಕಾನೂನು ನೆರವಿನ ಮೂಲಭೂತ ಅರ್ಹತೆಯು ಸಂವಿಧಾನದ 14ನೇ ವಿಧಿಯಿಂದ ಉದ್ಭವಿಸುವ ಸಹವರ್ತಿ ಹಕ್ಕಾಗಿದೆ. ಇದು ಕಾನೂನಿನ ಮುಂದೆ ಯಾವುದೇ ವ್ಯಕ್ತಿಗೆ ಸಮಾನತೆ ಅಥವಾ ಕಾನೂನಿನ ಸಮಾನ ರಕ್ಷಣೆಯನ್ನು ನಿರಾಕರಿಸದಂತೆ ರಾಜ್ಯವನ್ನು ಆದೇಶಿಸುತ್ತದೆ. ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಶ್ರೀಮಂತರ ಬಗೆಗಿನ ಸೂಚ್ಯವಾದ IAS ಅನ್ನು ತೊಡೆದುಹಾಕಲು ಬಡವರಿಗೆ ಕಾನೂನು ನೆರವು ನೀಡಲು ಹಲವು ಆಯೋಗಗಳು ಸಲಹೆಗಳನ್ನು ನೀಡಿವೆ. ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ 1987ರ ಅಡಿಯಲ್ಲಿ ರಾಷ್ಟ್ರೀಯ, ರಾಜ್ಯ ಮತ್ತು ಉಪರಾಜ್ಯ ಮಟ್ಟದಲ್ಲಿ ಅಧಿಕಾರಗಳನ್ನು ಸ್ಥಾಪಿಸಲಾಗಿದೆ. ಕಾಯಿದೆಯ ಅಡಿಯಲ್ಲಿ ಒಂದು ಮಾದರಿ ಯೋಜನೆ ಇದೆ. ಎಲ್ಲ ಮೂಲಗಳಿಂದ ವಾರ್ಷಿಕ ಆದಾಯವು ನಿರ್ದಿಷ್ಟ ಮಿತಿಯನ್ನು ಮೀರದ ನಾಗರಿಕರಿಗೆ ಉಚಿತ ಕಾನೂನು ಸಹಾಯಕ್ಕೆ ಅರ್ಹರಾಗಿರುತ್ತಾರೆ. ಒಂದು ಪಕ್ಷವು ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಅಲೆಮಾರಿ ಬುಡಕಟ್ಟುಗಳು ಮತ್ತು ಮಹಿಳೆ ಅಥವಾ ಮಗುವಾಗಿರುವ ವಿವಾದಗಳ ಸಂದರ್ಭದಲ್ಲಿ ಆದಾಯದ ಮಿತಿಯು ಅನ್ವಯಿಸುವುದಿಲ್ಲ. ಕಾನೂನು ಸೇವಾ ಪ್ರಾಧಿಕಾರಗಳನ್ನು ರಾಷ್ಟ್ರೀಯ ಕಾನೂನಿನ ನಿಬಂಧನೆಗಳು ಮತ್ತು ಹೆಚ್ಚಿನ ರಾಜ್ಯಗಳಲ್ಲಿ ಆಯಾ ರಾಜ್ಯ ನಿಯಮಾವಳಿಗಳಿಗೆ ಅನುಗುಣವಾಗಿ ಸ್ಥಾಪಿಸಲಾಗಿದೆ. ಕಾನೂನು ಸೇವಾ ಅಧಿಕಾರಗಳನ್ನು ಹೈಕೋರ್ಟ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ಹೆಚ್ಚಿನ ಸ್ಥಳಗಳಲ್ಲಿ ಸ್ಥಾಪಿಸಲಾಗಿದೆ. ತಾಲೂಕು ಮಟ್ಟಗಳು ಸಹ ಭಾರತದ ಸುಪ್ರೀಂ ಕೋರ್ಟ್ ಮುಂದೆ ಬರುವ ಪ್ರಕರಣಗಳಲ್ಲಿ ಕಾನೂನು ನೆರವು ನೀಡಲು ಸುಪ್ರೀಂ ಕೋರ್ಟ್ ಕಾನೂನು ನೆರವು ಸಮಿತಿಯನ್ನು ರಚಿಸಲಾಗಿದೆ. ಕಾನೂನು ಸೇವಾ ಪ್ರಾಧಿಕಾರಗಳ ಕಾಯ್ದೆ 1987ರ ಅಡಿಯಲ್ಲಿ ವಿವಾದಗಳನ್ನು ರಾಜವಿಧಾನಗಳ ಮೂಲಕ ಪರಿಹರಿಸಲು ಎಲ್ಲ ಹಂತಗಳಲ್ಲಿ, ಅಂದರೆ ರಾಜ್ಯ, ಜಿಲ್ಲೆ ಮತ್ತು ತಾಲೂಕು, ಲೋಕ ಅದಾಲತ್ ಸಂಸ್ಥೆಯನ್ನು ಒದಗಿಸಲಾಗಿದೆ. ಅಂಥ ಅದಾಲತ್ಗಳು ಸಾಮಾನ್ಯ ನ್ಯಾಯಾಲಯಗಳ ಹೊರಗೆ ರಾಜವಿಧಾನಗಳ ಮೂಲಕ ವಿವಾದಗಳ ಪರಿಹಾರಕ್ಕಾಗಿ ಯಶಸ್ವಿ ಪರ್ಯಾಯ ವೇದಿಕೆಯನ್ನು ಸಾಬೀತುಪಡಿಸುತ್ತಿವೆ ಮತ್ತು ಕಾನೂನು ಬೆಂಬಲ, ನೆರವು ಮತ್ತು ವಿವಾದಗಳ ತ್ವರಿತ ಪರಿಹಾರದ ಅಗತ್ಯವಿರುವ ಕಕ್ಷಿದಾರರಿಗೆ ಅಥವಾ ಜನರಿಗೆ ಬಹಳ ಹತ್ತಿರದಲ್ಲಿದೆ. ಗ್ರಾಮ ನ್ಯಾಯಾಲಯಾಸ್ ಅಂದರೆ ಗ್ರಾಮ ನ್ಯಾಯಾಲಯಗಳು. ಗ್ರಾಮ ನ್ಯಾಯಾಲಯಗಳು ಸಂಚಾರಿ ನ್ಯಾಯಾಲಯಗಳಾಗಿದ್ದು, ಗ್ರಾಮ ನ್ಯಾಯಾಲಯಗಳ ಕಾಯ್ದೆ 2008ರ ಅಡಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನ್ಯಾಯ ವ್ಯವಸ್ಥೆಗೆ ತ್ವರಿತ ಮತ್ತು ಸುಲಭ ಪ್ರವೇಶಕ್ಕಾಗಿ ಸ್ಥಾಪಿಸಲಾಗಿದೆ. ಈ ಕಾಯ್ದೆಯು 2ನೇ ಅಕ್ಟೋಬರ್ 2009ರಿಂದ ಜಾರಿಗೆ ಬಂದಿದೆ. ಗ್ರಾಮೀಣ ಜನರಿಗೆ ಅವರ ಮನೆ ಬಾಗಿಲಿಗೆ ಅಗ್ಗದ ನ್ಯಾಯವನ್ನು ಒದಗಿಸುವುದು ಪ್ರಮುಖ ಗುರಿಯಾಗಿದೆ. 2500 ಗುರಿಯ ವಿರುದ್ಧ 204 ಕ್ರಿಯಾತ್ಮಕ ಗ್ರಾಮ ನ್ಯಾಯಾಲಯಗಳು, ಆರ್ಥಿಕ ಸೇವೆಗಳ ಗುಂಪು, ರಾಷ್ಟ್ರೀಯ ಉತ್ಪಾದಕ ಮಂಡಳಿ 2017-18 ಇವೆ. ಗ್ರಾಮ ನ್ಯಾಯಾಲಯಗಳು ಕ್ರಿಮಿನಲ್ ಮೊಕದ್ದಮೆಗಳು, ಸಿವಿಲ್ ಸೂಟ್ಗಳು, ಕ್ಲೈಮ್ಗಳು ಅಥವಾ ವಿವಾದಗಳನ್ನು ಮೊದಲ ಶೆಡ್ಯೂಲ್ ಮತ್ತು 2ನೇ ಶೆಡ್ಯೂಲ್ನಲ್ಲಿ ನಿರ್ದಿಷ್ಟಪಡಿಸಲಾಗಿದೆ. ಜಿಲ್ಲಾ ನ್ಯಾಯಾಲಯ ಅಥವಾ ಸೆಷನ್ ನ್ಯಾಯಾಲಯವು ನ್ಯಾಯಾಲಯಗಳ ಮುಂದೆ ಬಾಕಿ ಇರುವ ಎಲ್ಲ ಸಿವಿಲ್ ಅಥವಾ ಕ್ರಿಮಿನಲ್ ಪ್ರಕರಣಗಳನ್ನು ಗ್ರಾಮ ನ್ಯಾಯಾಲಯಕ್ಕೆ
ವರ್ಗಾಯಿಸಬಹುದಾಗಿದೆ. ಪ್ರಕರಣಗಳನ್ನು ಮರುಪ್ರಯತ್ನಿಸಲು ಅಥವಾ ಅದನ್ನು ವರ್ಗಾಯಿಸಿದ ಹಂತದಿಂದ ಮುಂದುವರಿಯಲು ಗ್ರಾಮ ನ್ಯಾಯಾಲಯವು ತನ್ನ ವಿವೇಚನೆಯನ್ನು ಹೊಂದಿದೆ. ಪ್ರಕರಣಗಳ ವ್ಯಾಪ್ತಿಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಶಾಸಕಾಂಗ ಸಾಮರ್ಥ್ಯದ ಪ್ರಕಾರ ತಿದ್ದುಪಡಿ ಮಾಡಬಹುದಾಗಿದೆ. ನ್ಯಾಯಾಲಯವು ನೀಡಿದ ತೀರ್ಪು ಮತ್ತು ಆದೇಶವನ್ನು ತೀರ್ಪು ಎಂದು ಪರಿಗಣಿಸಲಾಗುತ್ತದೆ. ಈ ನಿಟ್ಟಿನಲ್ಲಿ ಅದರ ಮರಣದಂಡನೆಯಲ್ಲಿ ವಿಳಂಬವನ್ನು ತಪ್ಪಿಸಲು ಸಾರಾಂಶ ವಿಧಾನವನ್ನು ಅನುಸರಿಸಬಹುದಾಗಿದೆ. ಗ್ರಾಮ ನ್ಯಾಯಾಲಯಗಳ ಅಧ್ಯಕ್ಷತೆಯನ್ನು ನ್ಯಾಯಾಧಿಕಾರಿ ಸಾಮಾನ್ಯವಾಗಿ ಅಧಿಕಾರ ವಹಿಸುತ್ತಾರೆ. ಗ್ರಾಮ ನ್ಯಾಯಾಲಯವು ಒಂದು ಪ್ರದೇಶದ ಮೇಲೆ ಅಧಿಕಾರವನ್ನು ಹೊಂದಿದೆ. ಅಂದರೆ ಆಯಾ ಹೈಕೋರ್ಟ್ನೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ನಿರ್ದಿಷ್ಟಪಡಿಸುತ್ತದೆ. ಈ ನ್ಯಾಯಾಲಯಗಳು ಸ್ವಾಭಾವಿಕ ನ್ಯಾಯದ ತತ್ವಗಳಿಂದ ಮಾರ್ಗದರ್ಶಿಸಲ್ಪಡುತ್ತವೆ ಮತ್ತು ಹೈಕೋರ್ಟ್ ಮಾಡುವ ಯಾವುದೇ ನಿಯಮಕ್ಕೆ ಒಳಪಟ್ಟಿರುತ್ತವೆ. ಅವರು ಭಾರತೀಯ ಸಾಕ್ಷ್ಯ ಕಾಯ್ದೆ 1872 ಅಡಿಯಲ್ಲಿ ಒದಗಿಸಲಾದ ಸಾಕ್ಷ್ಯದ ನಿಯಮಗಳಿಗೆ ಬದ್ಧವಾಗಿರಬೇಕಾಗುತ್ತದೆ. ಅಪರಾಧದ ಆರೋಪ ಹೊತ್ತಿರುವ ವ್ಯಕ್ತಿಯು ಮನವಿಯ ಚೌಕಾಸಿಗಾಗಿ ಅರ್ಜಿಯನ್ನು ಸಲ್ಲಿಸಿರುತ್ತಾನೆ. ಗ್ರಾಮ ನ್ಯಾಯಾಲಯವು ಕ್ರಿಮಿನಲ್ ಮತ್ತು ಸಿವಿಲ್ ನ್ಯಾಯಾಲಯಗಳ ಅಧಿಕಾರವನ್ನು ಹೊಂದಿರುತ್ತದೆ. ಕ್ರಿಮಿನಲ್ ಮೊಕದ್ದಮೆಗಳು ಮೇಲ್ಮನವಿಯು ಸೆಷನ್ ನ್ಯಾಯಾಲಯಕ್ಕೆ ಇರುತ್ತದೆ. ಈ ಮೇಲ್ಮನವಿಯನ್ನು ಸಲ್ಲಿಸಿದ ದಿನಾಂಕದಿಂದ 6 ತಿಂಗಳ ಅವಧಿಯೊಳಗೆ ವಿಚಾರಣೆ ಮತ್ತು ವಿಲೇವಾರಿ ಮಾಡಲಾಗುವುದು. ಸಿವಿಲ್ ಪ್ರಕರಣಗಳು ಮೇಲ್ಮನವಿಯು ಜಿಲ್ಲಾ ನ್ಯಾಯಾಲಯಕ್ಕೆ ಇರುತ್ತದೆ. ಅಂತಹ ಮನವಿಯನ್ನು ಸಲ್ಲಿಸಿದ ದಿನಾಂಕದಿಂದ 6 ತಿಂಗಳ ಅವಧಿಯೊಳಗೆ ವಿಚಾರಣೆ ಮತ್ತು ವಿಲೇವಾರಿ ಮಾಡಲಾಗುವುದು. ಗ್ರಾಮ ನ್ಯಾಯಾಲಯಗಳು ಕಾಯ್ದೆಯಲ್ಲಿ ಒದಗಿಸಿದಂತೆ ವಿಶೇಷ ಕಾರ್ಯವಿಧಾನಗಳನ್ನು ಅನುಸರಿಸುತ್ತವೆ ಮತ್ತು ಕೆಲವು ಮಾರ್ಪಾಡುಗಳೊಂದಿಗೆ ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಸಹ ಚಲಾಯಿಸಬಹುದಾಗಿದೆ. ಈ ನ್ಯಾಯಾಲಯಗಳು ವಿವಾದಗಳನ್ನು ಇತ್ಯರ್ಥಪಡಿಸುತ್ತವೆ. ಪಕ್ಷಗಳ ನಡುವೆ ಹೊಂದಾಣಿಕೆಗಳನ್ನು ತರುವುದು ಈ ಉದ್ದೇಶಕ್ಕಾಗಿ ಅವರು ಸಮಾಧಾನಕಾರರನ್ನು ಸಹ ಬಳಸಬಹುದಾಗಿದೆ. ನ್ಯಾಯಾಲಯಗಳು ನೀಡಿದ ತೀರ್ಪು ಮತ್ತು ಆದೇಶವನ್ನು ತೀರ್ಪು ಎಂದು ಪರಿಗಣಿಸಲಾಗುತ್ತದೆ. ಈ ನಿಟ್ಟಿನಲ್ಲಿ ಅದರ ಅನುಷ್ಠಾನದಲ್ಲಿ ವಿಳಂಬವನ್ನು ತಪ್ಪಿಸಲು ಗ್ರಾಮ ನ್ಯಾಯಾಲಯಗಳು ಸಾರಾಂಶ ವಿಧಾನವನ್ನು ಅನುಸರಿಸುತ್ತವೆ. ಹೀಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮ ನ್ಯಾಯಾಲಯಗಳ ಸ್ಥಾಪನೆಯು ಬಾಕಿ ಉಳಿದಿರುವ ಪ್ರಕರಣಗಳ ಬಾಕಿಗಳನ್ನು ಕಡಿಮೆ ಮಾಡಲು ಪ್ರಮುಖ ಕ್ರಮವಾಗಿದೆ ಮತ್ತು ಭಾರತದಲ್ಲಿ ನ್ಯಾಯಾಂಗ ಸುಧಾರಣೆಗಳ ಒಂದು ಭಾಗವಾಗಿದೆ. ನಿರೀಕ್ಷೆಯಂತೆ ಗ್ರಾಮ ನ್ಯಾಯಾಲಯಗಳು ಅಧೀನ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳ ಹೊರೆಯನ್ನು ಕಡಿಮೆ ಮಾಡುವುದಲ್ಲದೆ 6 ತಿಂಗಳ ಒಳಗೆ ಹೊಸ ಪ್ರಕರಣಗಳನ್ನು ವಿಲೇವಾರಿ ಮಾಡುತ್ತವೆ. ಆದ್ದರಿಂದ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಗ್ರಾಮ ನ್ಯಾಯಾಲಯಗಳನ್ನು ಬಲಪಡಿಸುವ ತುರ್ತು ಅಗತ್ಯವಿರುತ್ತದೆ. ಈ ಸಂದರ್ಭದಲ್ಲಿ ರಾಜಕೀಯ ನಾಯಕರು
ಆಡಳಿತಗಾರರು ಮತ್ತು ನಾಗರಿಕರ ಜಂಟಿ ಪ್ರಯತ್ನಗಳು ಮತ್ತು ಸಹಕಾರದ ಅಗತ್ಯವಿದೆ. ಇದು ನ್ಯಾಯಾಂಗ ಇಚ್ಛಾಶಕ್ತಿಯನ್ನು ಹೆಚ್ಚಿಸುವಲ್ಲಿ ಕೊಡುಗೆ ನೀಡುತ್ತದೆ. ಇದರಿಂದಾಗಿ ಬಡವರಿಗೆ ನ್ಯಾಯದ ಸುಲಭ ಪ್ರವೇಶವನ್ನು ಒದಗಿಸಬಹುದಾಗಿದೆ. ನಾವು ಇದುವರೆಗೆ ಕಲಿತಂತ 10.1 ಪ್ಯಾರಾದಿಂದ ಹಿಡಿದು 10.8 ಘಟಕ 10 ನ್ಯಾಯಾಂಗ ಆಡಳಿತದ ಬಗ್ಗೆ ಅರಿತುಕೊಂಡ ವಿಷಯಗಳ ಸಾರಾಂಶವನ್ನು ನಾವು ಈ ಕೆಳಕಂಡಂತೆ ನೋಡಬಹುದಾಗಿದೆ. ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಪ್ರಾಥಮಿಕ ಉದ್ದೇಶವು ನಾಗರಿಕರ ಹಕ್ಕುಗಳನ್ನು ಖಚಿತಪಡಿಸುವುದು. ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಕಾರ್ಯಾಂಗದಿಂದ ನ್ಯಾಯಾಂಗದ ಸ್ವಾತಂತ್ರ್ಯದ ತತ್ವಗಳನ್ನು ಆಧರಿಸಿದೆ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಂಗ ನಿಯಂತ್ರಣದ ಮುಖ್ಯ ಉದ್ದೇಶವಾಗಿರುತ್ತದೆ. ಆಡಳಿತದ ಮೇಲೆ ಆಡಳಿತಾತ್ಮಕ ಕ್ರಮಗಳ ಕಾನೂನುಬದ್ಧತೆಯನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಅವಶ್ಯವಾಗಿದೆ. ಕಾನೂನಿನ ನಿಯಮವನ್ನು ಅನ್ವಯಿಸುವಲ್ಲಿ ನ್ಯಾಯಾಂಗವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ಘಟಕದಲ್ಲಿ ನಾವು ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯ ಲಕ್ಷಣಗಳನ್ನು ಚರ್ಚಿಸಿದ್ದೇವೆ ಮತ್ತು ಆಡಳಿತದ ಮೇಲೆ ನ್ಯಾಯಾಂಗ ನಿಯಂತ್ರಣದ ವಿಧಾನಗಳು ಮತ್ತು ಅವುಗಳ ಪರಿಣಾಮಕಾರಿತ್ವ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು, ಗ್ರಾಮ ನ್ಯಾಯಾಲಯಗಳು ಮತ್ತು ಕಾನೂನು ನೆರವು ವ್ಯವಸ್ಥೆಗಳಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲವು ಆಯ್ದ ಪ್ರವೃತ್ತಿಗಳನ್ನು ಸಹ ಎತ್ತಿ ತೋರಿಸಲಾಗಿದೆ. ಇದರೊಂದಿಗೆ ನಾವು ಇಂದು ಘಟಕ 10 ನ್ಯಾಯಾಂಗ ಆಡಳಿತ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.